ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ಹರಿ ಓಂ. ಹಿರಣ್ಯಗರ್ಭೋ ದೇವಾನಾಂ ಮಂತ್ರಾಣಾಂ ಪ್ರಣವಸ್ತ್ರಿವೃತ್ ಅಕ್ಷರಾಣಾಂ ಅಕಾರೋಸ್ಮಿ ಪದಾನಿ ಛಂದಸಾಮಹಂ. ಹಿರಣ್ಯಗರ್ಭೋ ದೇವಾನಾಂ, ದೇವತೆಗಳಲ್ಲಿ ನಾಲ್ಮೊಗ ಮಿಗಿಲು, ಅವನಿಗೆ ಪಿತಾಮಹ ಅಂತಲೇ ಹೆಸರು. ಆ ಪಿತಾಮಹ ಆಗಲಿಕ್ಕೆ ದೇವರ ವಿಶೇಷ ಸಾನ್ನಿಧ್ಯ ಕಾರಣ. ಅದನ್ನು ಕೃಷ್ಣ ಹೇಳಬೇಕಾದ್ರೆ ಏನು ಹೇಳ್ತಾನೆ? ಹಿರಣ್ಯಗರ್ಭೋ ದೇವಾನಾಂ, ನಾನು ದೇವತೆಗಳಲ್ಲಿ ಹಿರಣ್ಯಗರ್ಭ ಅಂತಾನೆ. ಅಂದರೆ ನನ್ನ ಕಾರಣದಿಂದ ನಾನು ಅಂತರ್ಯಾಮಿಯಾಗಿ ಅವನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವುದರಿಂದ ಬ್ರಹ್ಮದೇವ ದೇವತೆಗಳಲ್ಲಿ ಮಿಗಿಲು. ಹಿರಣ್ಯಗರ್ಭೋ ದೇವಾನಾಂ ಮಂತ್ರಾಣಾಂ ಪ್ರಣವಸ್ತ್ರಿವೃತ್, ಮಂತ್ರಗಳಲ್ಲಿ, ಮಂತ್ರ ಅನ್ನೋದಕ್ಕೆ ಎರಡು ಅರ್ಥ ಉಂಟು. ಒಂದು ಮತ್ರಿಗುಪ್ತ ಭಾಷಣೆ ಅಂತನ್ನುವ ಧಾತುವಿನಿಂದ ನಿಷ್ಪನ್ನವಾದದ್ದು, ಗುಟ್ಟಾಗಿ ಇರುವಂಥದ್ದು. ಗುಟ್ಟುಗಳಲ್ಲಿ ಒಡೆಯಲಾರದ ಗುಟ್ಟು ಪ್ರಣವ. ಯಾಕೆ ಅಂದರೆ ಅದನ್ನು ಎಷ್ಟು ವಿಸ್ತಾರ ಮಾಡಿಕೊಂಡು ಹೋದರೂ ಅದು ತೆರೆದುಕೊಳ್ತಾ ಹೋಗುತ್ತೆ. ಹೀಗಾಗಿ ರಹಸ್ಯಗಳಲ್ಲಿ ಮಿಗಿಲಾದದ್ದು. ಇನ್ನು ಮಂತ್ರ ಅಂದರೆ ಮನನಾತ್ರಾಯತೆ, ಯಾವುದನ್ನು ಮನನ ಮಾಡಿದ್ರೆ ನಮ್ಮನ್ನು ರಕ್ಷಿಸುತ್ತೋ ಅದು ಮಂತ್ರ. ಎಲ್ಲ ಮಂತ್ರಗಳೂ ಕೂಡ ಓಂಕಾರದ ವಿಸ್ತಾರ. ಅದನ್ನು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಬಿಡಿಸಿದ್ದಾರೆ. ಓಂಕಾರದ 8 ಅವಯವಗಳಿಂದ ಯಾವ ರೀತಿ ಎಲ್ಲ ಮಂತ್ರಗಳು ಹೊರಬಂದವು, ವ್ಯಾಹೃತಿ ಆಗಿರಬಹುದು, ವಿಷಣವೇ ನಮಃ ಅಂತನ್ನುವ ವಿಷ್ಣು ಷಡಕ್ಷರ ಆಗಿರಬಹುದು, ನಾರಾಯಣ ಅಷ್ಟಾಕ್ಷರ ಆಗಿರಬಹುದು, ವಾಸುದೇವ ದ್ವಾದಶಾಕ್ಷರ ಆಗಿರಬಹುದು, ತದನಂತರ ಗಾಯತ್ರಿ ಮಂತ್ರ, 3 ಪಾದಗಳ ಗಾಯತ್ರಿ ಮಂತ್ರದ ಸಾರ 3 ವರ್ಗದ ಪುರುಷ ಸೂಕ್ತ, 3 ವರ್ಗದ ಪುರುಷ ಸೂಕ್ತ, ಅದರ ವಿಸ್ತಾರ, ವ್ಯಾಖ್ಯಾನ 3 ವೇದಗಳು. ಈ ರೀತಿ ಅಗಾಧವಾದ ಆಳವನ್ನು ಹೊಂದಿದೆ. ಆ ಹಿನ್ನೆಲೆಯಲ್ಲಿ ಮಂತ್ರಾಣಾಂ ಪ್ರಣವಸ್ತ್ರಿವೃತ್, ಮಂತ್ರಗಳಲ್ಲಿ ಮಿಗಿಲಾದದ್ದು ಪ್ರಣವ. ಅಕ್ಷರಾಣಾಂ ಅಕಾರೋಸ್ಮಿ, ಅಕ್ಷರಗಳಲ್ಲಿ ನಾನು ಅಕಾರ. ಪದಾನಿ ಛಂದಸಾಮಹಂ, ಅದನ್ನು ಇವತ್ತು ವಿವರಿಸಬೇಕಿತ್ತು. ಪದಾನಿ ವಾಚ್ಯಾನಿ ಛಂದಸಾಂ. ಪದ ಅಂತ ಹೇಳಿದರೆ ಪ್ರತಿಪಾದ್ಯವಾದದ್ದು ಅಂತ ಅರ್ಥ.
ಜಗತ್ತಿನಲ್ಲಿ ನನ್ನನ್ನು ಅದ್ಭುತವಾಗಿ ಪ್ರತಿಪಾದನೆ ಮಾಡುವುದು ವೇದ. ವೇದದಷ್ಟು ಚೆನ್ನಾಗಿ ನನ್ನನ್ನು ಯಾರೂ ಹೇಳಲಿಕ್ಕಾಗೋದಿಲ್ಲ ಅಂತನ್ನುವ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ ಪದಾನಿ ಛಂದಸಾಮಹಂ ಅಂತ. ಇದನ್ನು ಸ್ವಲ್ಪ ಆಚೆ ಇಟ್ಟು, ಅಂದರೆ ಯಾಕೆ ಹೀಗೆ ಅನ್ನೋದನ್ನು ಪಕ್ಕದಲ್ಲಿ ಇಟ್ಟು ಸಾಧಾರಣವಾಗಿ ವಿಭೂತಿ ಅಂದರೆ ಏನು ಅನ್ನೋದನ್ನು ಮಧ್ವರು ನಿರೂಪಣೆ ಮಾಡ್ತಾರೆ. ಸ್ವಯೂಥಾನಾಮಥಾಧಿಕ್ಯೇ ಸ್ವಜಾತೀನಾಮಥಾಪಿವ ಯತ್ಕಾರಣಂ ವಿಭೂತ್ಯಾಕ್ಷಂ ವಿಷ್ಣೋಸ್ತದ್ರೂಪಮುಚ್ಯತೆ. ಭೂತಿ ಅಂದರೆ ಉನ್ನತಿ, ವಿಶಿಷ್ಟವಾದ ಉನ್ನತಿ ಯಾರಿಂದ ಬರುತ್ತೋ ಆ ರೂಪವನ್ನು ವಿಭೂತಿ ಅಂತ ಕರೀತಾರೆ. ವಿಶಿಷ್ಟವಾದ ಉನ್ನತಿ ಅಂದರೆ ತನ್ನ ಗುಂಪಿನ ಒಳಗಡೆಯೇ ಆಗಬೇಕು. ತನ್ನ ಗುಂಪಿನಲ್ಲಿ ಎಲ್ಲರಿಗಿಂತ ಮೇಲ್ಗಡೆ ಇರಲಿಕ್ಕೆ ದೇವರು ಕಾರಣ. ಅದು ವಿದ್ವಾಂಸರ ಗುಂಪು, ಅದರಲ್ಲಿ ಇವನು ಮಿಗಿಲು. ಆಟಗಾರರ ಗುಂಪು, ಅದರಲ್ಲಿ ಇವನು ಮಿಗಿಲು. ಹಾಗೆ ಗಾಯಕರ ಗುಂಪು, ಅದರಲ್ಲಿ ಇವನು ಮಿಗಿಲು. ಒಳ್ಳೆ ಕುಸುರಿ ಕೆಲಸ ಶಿಲ್ಪಿಗಳು, ಅವರಲ್ಲಿ ಇವನು ಎಲ್ಲರಿಗಿಂತ ಮಿಗಿಲು. ಈ ಮಿಗಿಲು ಯಾಕಾಗುವುದು ದೇವರಿಂದ, ಅದನ್ನು ವಿಭೂತಿ ಅಂತ ಕರೀತಾರೆ ಅಂತ ಪ್ರಾಧಾನ್ಯ ಅಂತ ಹೇಳಿ ಒಂದು ಗ್ರಂಥ, ಆ ಗ್ರಂಥದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇನ್ನು ಪದದ ಬಗ್ಗೆ, ನಮಗೆ ಭಾಷೆ ಬರುತ್ತೆ ಅಂತ ಬಹಳ ದೊಡ್ಡ ಅಹಂಕಾರ. ನಮಗೆ ಭಾಷೆ ಗೊತ್ತಿಲ್ಲ. ಯಾಕೆಂದರೆ ಐತರೇಯ ಬ್ರಾಹ್ಮಣ ಹೇಳುತ್ತೆ, ಗುಹಾತ್ರೀಣಿ ವಚನಾನಿ ನೆಂಗಯಂತಿ ತುರೀಯಂ ವಾಚೋ ಮನುಷ್ಯ ವದಂತಿ ಅಂತ. ಗುಹಾತ್ರೀಣಿ ವಚನಾನಿ ನೆಂಗಯಂತಿ, ಮಾತಿನ ಮುಕ್ಕಾಲು ಪಾಲು ಎದೆಯೊಳಗಡೆ ಹೂತಿದೆ. ತುರೀಯಂ ವಾಚೋ ಮನುಷ್ಯ ವದಂತಿ, ಒಂದು ಪಾಲು ಮಾತ್ರ ತುಟಿಯಲ್ಲಿ ಕೂತಿದೆ ಅಂತ ಅದರ ಅನುವಾದ ಮಾಡಬಹುದು. ನಮಗೆ ಮಾತು ಬಹಳ ಸೀಮಿತವಾದ ಅರ್ಥದಲ್ಲಿ ಗೊತ್ತಿರೋದು. ನೀವು ಅಲ್ಲಿ ತನಕ ಯಾಕೆ ಹೋಗೋದು? ಪರಾಪರ ತತ್ವವನ್ನು ಬಲ್ಲವರ ಮಾತಿಗೆ ನಂತರ ಹೋಗೋಣ. ಈ ಲೋಕದಲ್ಲಿ ಯಾವ್ಯಾವ ತರಹದ ಮಾತುಗಳಿದೆ ಗೊತ್ತಾ? ಆ ಮಾತಿನ ಡೆಪ್ತ್ ಎಷ್ಟಿದೆ ಗೊತ್ತಾ? ಭಾಷೆಯ ರೀತಿ ನಿಜವಾಗಿಯೂ ಲಿಂಗ್ವಿಸ್ಟಿಕ್ ಸೈನ್ಸ್ ಅಂತ ಕರೀಲಿಕ್ಕೆ ಬಹಳ ಯೋಗ್ಯ. ಆದರೆ ಸೈಂಟಿಸ್ಟರು ಒಪ್ಪೋದಲ್ಲೇ ಬಿಡಿ. ಸೈಂಟಿಸ್ಟರ ಪ್ರಕಾರ ಪ್ರಯೋಗ ಆಗಿ ಸಿದ್ಧ ಆಗಬೇಕು, ಅದನ್ನು ವಿಜ್ಞಾನ ಅಂತ ಒಪ್ಪಬೇಕು, ಸೈನ್ಸ್ ಅಂತ ಒಪ್ಪಬೇಕು ಅಂತ ಅವರು. ಈಗಾಗಲೇ ಪ್ರಯುಕ್ತ ಆಗೋಗಿದೆಯಲ್ಲ, ಅದು ಪ್ರಯೋಗ ಆದಮೇಲೆ ಅದು ತೀರ್ಮಾನ ಆಗಬೇಕು. ಈಗಾಗಲೇ ಇದು ತೀರ್ಮಾನ ಆಗಿ ಹೋಗಿದೆ. ಅದರಿಂದಾಗಿ ಲಿಂಗ್ವಿಸ್ಟಿಕ್ಕು ಅಂತನ್ನೋದು ಸೈನ್ಸಿನ ಸೈನ್ಸ್. ಕೇಳೋರು ಯಾರು? ಲಿಂಗ್ವಿಸ್ಟಿಕ್ಸ್ ಅಂತನ್ನೋದು ಸೈನ್ಸ್ ಆಫ್ ಸೈನ್ಸ್ ಅಂತ ಹೇಳೋನು ನಾನು. ಯಾಕೆ ಅಂತ ಹೇಳಿದ್ರೆ, ಮನಸ್ಸಿನ ಭಾವಗಳು, ಜಗತ್ತಿನ ಅತ್ಯಂತ ವಿಸ್ಮಯದ ಘಟನೆಗಳು ಎಲ್ಲ ದಾಖಲಾಗಿರೋದು ಭಾಷೆಯಲ್ಲಿ. ನೀವು ಜಗತ್ತಿನ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಭಾಷೆಯ ಬೆನ್ನು ಬೀಳಬೇಕು, ಆಗ ಅರ್ಥ ಆಗುತ್ತೆ. ನಾವು ಭಾಷೆಯನ್ನು ಸೀರಿಯಸ್ ಆಗಿ ಪರಿಗಣಿಸದಿದ್ದರೆ ಅದು ಅರ್ಥ ಆಗೋಲ್ಲ. ಕಷ್ಟ, ಅರ್ಥ ಆಗೋಲ್ಲ ನಮಗೆ ಭಾಷೆ. ನಾವು ಭಾಷೆಯನ್ನು ಯಾವ ಲೆವೆಲ್ಗೆ ಇಳಿಸ್ಕೊಂಡಿದ್ದೀವಿ ಅಂದರೆ, ನಮಗೆ ಒಂದು ಮಾತನಾಡಬೇಕು, ನಮ್ಮ ಅಗತ್ಯವನ್ನು ಪೂರೈಸ್ಕೊಳ್ಬೇಕು, ಆ ಅಗತ್ಯ ದೈಹಿಕ ಅಗತ್ಯ ಅಂತ ನಮಗೆ. ಆದರೆ ಅದನ್ನು ಮೀರಿದ ಉದ್ದೇಶ ಭಾಷೆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ದರಿಂದಾಗಿ ನಾವು ಇದನ್ನೆಲ್ಲ ಚಿಂತನೆಯೇ ಮಾಡೋಲ್ಲ. ಹೀಗಾಗಿ ನಮಗೆ ಗೊತ್ತಿರೋದ ಒಂದು ಪ್ರಪಂಚ, ಭಾಷಾ ಪ್ರಪಂಚ. ಆ ಭಾಷಾ ಪ್ರಪಂಚವನ್ನು ನಮಗೆ ತೋರಿಸ್ತಾರೆ ಭಾರತೀಪತಿ, ವಾಗಭಿಮಾನಿನಿ. ಯಾರು ಭಾರತಿ ಇದ್ದಾಳೆ ಅವಳ ಒಡೆಯ.
ನಾವೆಲ್ಲ ಮಾತೆಂಬ ತಾಯಿಯ ಮಕ್ಕಳಾದರೆ ಆ ಮಾತೆಂಬ ಹೆಣ್ಣಿನ ಗಂಡ ಒಬ್ಬ ಇದ್ದಾನೆ, ಅವನು ಪದದ ಬಗ್ಗೆ ಹೇಳ್ತಾನೆ. ಆ ಭಾಷಾಶಾಸ್ತ್ರ ಬಹಳ ಆಳವಾಗಿ ಇರುವಂಥದ್ದು, ಅದನ್ನು ನೋಡೋಣ. ವರ್ಣೇ ಚಾನಿ ಪದಾನ್ಯಾಹು ಪಾದಾಶ್ಚಾಪಿ ತದೀಶ್ವರಾಃ ಪಾದಾನಾಂ ಈಶ್ವರಾರ್ಧಾರ್ಚ ತದೀಶಾರ್ಚ ಏವತು. ವರ್ಣಗಳು ಇವೆ, ವರ್ಣಗಳಲ್ಲಿ ಮಿಗಿಲಾದದ್ದು ಪದ. ಯಾಕೆ ಅಂದರೆ ಹಲವಾರು ವರ್ಣಗಳು ಸೇರಿದ್ರೆ ಒಂದು ಪದ ಆಗುತ್ತೆ. ವರ್ಣ ಅನ್ನೋದೇ ನಮಗೆ ದೇವರು ಕೊಟ್ಟ ದೊಡ್ಡ ಸಂಪತ್ತು. ವರ್ಣ ಅಂದರೆ ಲೆಟರ್ ಅಲ್ಲ, ಲೆಟರ್ ಲಿಪಿಗೆ ಸಂಬಂಧಪಟ್ಟಿದೆ. ಯಾವುದು ಅದು ಲೆಟರ್. ಲಿಪಿ ಅಂದರೆ ರೇಖೆ ಅಷ್ಟೇ. ಈ ರೀತಿ ಹೇಳಿದ್ರೆ ಆ ಅಂತ ಅಂದುಕೋಬೇಕು ಅಂತ ಒಂದು ಯೂನಿವರ್ಸಲ್ ಅಗ್ರಿಮೆಂಟು. ಆ ರೀತಿ ಬರೆದ್ರೆ ಅವನು ಆ ಅಂತ ಹೇಳ್ದ ಅಂತ ಊಹಿಸ್ತೇನೆ. ಇವಾಗ ಉದಾಹರಣೆಗೆ ಕಾಳಿದಾಸ ಹೇಳಿದ, ಬೇಂದ್ರೆ ಹೇಳಿದ ಅಂತ ನಾವು ಹೇಳ್ತೇವೆ. ಬೇಂದ್ರೆ ಅವರು ಹೇಳಿದ್ರು, DVG ಹೇಳಿದ್ರು, ಭವಭೂತಿಯ ಅಭಿಪ್ರಾಯ, ಹೀಗೆ ಹೆಂಗೆ ಗೊತ್ತು? ಲಿಪಿಯ ಮೂಲಕ ಗೊತ್ತು. ಲಿಪಿ ಅದೊಂದು ಯೂನಿವರ್ಸಲ್ ಅಗ್ರಿಮೆಂಟ್, ಅದರಲ್ಲಿ ಬದಲಾವಣೆ ಆದರೆ ಪಕ್ಕ ಗೊತ್ತಾಗತ್ತೆ, ಅದರಿಂದ ಮಾತನ್ನು ಊಹಿಸ್ತೇವೆ. ಆದರೆ ಲಿಪಿಯ ಆಚೆ ಇರತಕ್ಕಂಥದ್ದು ವರ್ಣ. ನಮ್ಮ ಆ ವರ್ಣ ಒಂದೇ ನಿತ್ಯವಾಗಿರೋದ್ರಿಂದ ನಮ್ಮ ಮುತ್ತಾತ ಅವ್ರ ತಾತ ಮಾತನಾಡಿದ ಅ ಅನ್ನೋದನ್ನೇ ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಧೈರ್ಯವಾಗಿ ಹೇಳಬಹುದು. ಇಲ್ಲ ಅಂತಂದರೆ ಅವರು ಅ ಅಂತ ಹೇಳ್ತಾ ಇದ್ರೋ ಹೇಳ್ತಾ ಇರಲಿಲ್ವೋ ಅಂತ ಡೌಟ್ ಬಂದ್ಬಿಡುತ್ತೆ. ಅದರಿಂದಾಗಿ ವರ್ಣನಿತ್ಯತ್ವವಾದವನ್ನು ಅನಿವಾರ್ಯವಾಗಿ ಒಪ್ಪಬೇಕು. ಹೇಳಿ, ವರ್ಣವನ್ನು ನಿತ್ಯ ಅಂತ ಒಪ್ಪದಿದ್ದರೆ ಇಡೀ ಭಾವನಾ ಪ್ರಪಂಚ ಉಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಏನು ಇತಿಹಾಸವನ್ನು ತಿಳಿದುಕೊಂಡಿದ್ದೇವೆ, ಏನು ಸುದ್ದಿಯನ್ನು ಹೇಳ್ತೇವೆ, ಎಲ್ಲವೂ ಉಲ್ಲೋಲ ಕಲ್ಲೋಲ. ಏನಾಯಿತು ಅಂತ ಶಬ್ದ ಪ್ರಾಮಾಣ್ಯ ಒಪ್ಪಿದ ಮೇಲೆ ವರ್ಣ ಪ್ರಾಮಾಣ್ಯವನ್ನು ಒಪ್ಪಬೇಕು, ವರ್ಣವನ್ನು ನಿತ್ಯ ಅಂತ ಒಪ್ಪಬೇಕು. ಈ ವರ್ಣಗಳೆಲ್ಲ ಕಲಿಸಿದರೆ ಪದ ಆಗತ್ತೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ವರ್ಣೇ ಚಾನಿ ಪದಾನ್ಯಾಹು ಅಂದರು. ಪಾದಾಶ್ಚಾಪಿ ತದೀಶ್ವರಾಃ. ಪಾದ ಅಂದರೆ ಈ ಪದಗಳನ್ನು ಒಳಗೊಂಡದ್ದು ಅಂತ. ಪದ ಅಂತ ಹೇಳಿದ್ರೆ ಸ್ಥಾನ ಅಂತ ಒಂದು ಅರ್ಥ ಉಂಟು, ಪದ ಅಂದರೆ ಹೆಜ್ಜೆ ಅಂತ ಒಂದು ಅರ್ಥ ಉಂಟು. ಪದ ಅಂತಂದರೆ ನಮ್ಮ ಭಾವನೆಯನ್ನು ಅಭಿವ್ಯಕ್ತಿಸಲಿಕ್ಕಿರುವ ಮಾಧ್ಯಮ. ವರ್ಣಗಳು ಕೂಡಿದರೆ ಪದ, ಪದಗಳು ಕೂಡಿದರೆ ಪಾದ. ಆ ಪಾದ ಅಂತ ಹೇಳಿದ್ರೆ ಮಾತಿನ ಕಾಲು ಭಾಗ. ಅದು ಕ್ರಮಬದ್ಧವಾಗಿ ಆಡುವಾಗ ಮಾತಿನ ಕಾಲು ಭಾಗ ಏನಿದೆ ಅದನ್ನು ಪಾದ ಅಂತ ಕರೀತಾರೆ. 4 ಪಾದ ಒಂದು ಶ್ಲೋಕ ಆಗತ್ತೆ, ಅಥವಾ 3 ಪಾದ ಒಂದು ಶ್ಲೋಕ ಆಗ್ತದೆ. ಪಾದಾನಾಂ ಈಶ್ವರಾರ್ಧರ್ಚಾಹ. ಅರ್ಧರ್ಚಾಹ, ಈ ಪಾದಗಳು ಸೇರಿದರೆ, 2 ಪಾದಗಳು ಸೇರಿದರೆ ಅರ್ಧ ಋಕ್ಕಾಯಿತು. ಋಚಾ ಮಧೀಚಾ ವರ್ಗಾಶ್ಚ. ಈ ಅರ್ಧರ್ಚಗಳು ಸೇರಿದರೆ ಒಂದು ಪೂರ್ಣ ಋಕ್ಕಾಗತ್ತೆ, ಅಂದರೆ ಒಂದು ಪದ್ಯ. ಒಂದು ಪದ್ಯ ಆಗಬೇಕಾದ್ರೆ ಅರ್ಧ ಋಕ್ಕಾಗಬೇಕು. ಅರ್ಧ ಋಕ್ಕನ್ನು ನೀವು ಒಡೆದರೆ ಪಾದಗಳಾಗ್ತದೆ. ಆ ಪಾದವನ್ನು ಒಡೆದರೆ ಪದ ಆಗತ್ತೆ. ಆ ಪದವನ್ನು ಒಡೆದರೆ ವರ್ಣ ಬರುತ್ತೆ. ಹೀಗೆ ವರ್ಣಗಳೆಲ್ಲ ಸೇರಿ ಪದ ಆಗತ್ತೆ, ಪದಗಳೆಲ್ಲ ಸೇರಿ ಪಾದ ಆಗತ್ತೆ, ಪಾದಗಳೆಲ್ಲ ಸೇರಿ ಪದ್ಯದ ಅರ್ಧ ಭಾಗ ಆಗತ್ತೆ. ಅರ್ಧ ಪದ್ಯ ಅನ್ನೋದು ಪಾದದ ಒಂದು ಭಾಗ ಆಗತ್ತೆ. ಋಚಾ ಮಧೀಚಾ ವರ್ಗಾಶ್ಚ. ಆ ಅರ್ಧ ರುಚಿಗಳು ಸೇರಿ ಋಕ್ಕಾಗ್ತದೆ. ಆ ಋಕ್ ಸೇರಿದರೆ ಒಂದು ವರ್ಗ. ಈಗ ಪುರುಷ ಸೂಕ್ತ 3 ವರ್ಗಗಳನ್ನು ಒಳಗೊಂಡಿದೆ. 16 ಮಂತ್ರಗಳು, 3 ವರ್ಗ. ಇವಾಗ ಮನ್ಯು ಸೂಕ್ತ ಅಂತ ಇಟ್ಕೊಳ್ಳಿ, 14 ಋಕ್ಕಿದೆ. 7 ಋಕ್ಕುಗಳು ಒಂದು ವರ್ಗ, ಇನ್ನು 7 ಋಕ್ಕುಗಳು ಇನ್ನೊಂದು ವರ್ಗ. ಈ ರೀತಿ ಲೆಕ್ಕ ಯಾವತ್ತೂ ಕೂಡ. ಅಖಂಡವಾಗಿ ಒಂದು ಸೂಕ್ತ ಇರುತ್ತೆ. ಆ ಸೂಕ್ತವನ್ನು ಒಡೆದರೆ ನಮಗೆ ಅಲ್ಲಿ ವರ್ಗಗಳು ಕಾಣುತ್ತದೆ. ತೇಷಾಂ ಸೂಕ್ತಮಧೀಶ್ವರಂ. ಆ ವರ್ಗಗಳು ಸೇರಿದರೆ ಸೂಕ್ತ.
ಸೂಕ್ತಾಧೀಶಾಸ್ತತಾಧ್ಯಾಯ, ಹಲವಾರು ಸೂಕ್ತಗಳು ಸೇರಿದರೆ ಒಂದು ಅಧ್ಯಾಯ. ತೇಷಾಮೀಶಾಸ್ತಥಾಷ್ಟಕಾ, ಅವುಗಳೆಲ್ಲ ಸೇರಿದರೆ ಒಂದು ಅಷ್ಟಕ. ಋಗ್ವೇದ ಅನ್ನೋದು 10,000 ಮಂತ್ರಗಳನ್ನು ಒಳಗೊಂಡಿದೆ, 8 ಅಷ್ಟಕಗಳನ್ನೂ ಒಳಗೊಂಡಿದೆ. ತದಧೀಶಾಸ್ತಥಾ ಶಾಖಾ ವೇದಾಶ್ಚಾಪಿ ತಥೈಶ್ವರಾ, ಅದರ ಹಲವಾರು ಅಷ್ಟಕಗಳು ಸೇರಿದರೆ ಒಂದು ಶಾಖೆ, ಹಲವಾರು ಶಾಖೆ ಸೇರಿದರೆ ಒಂದು ವೇದ. ವೇದಾನಾಮೀಶ್ವರ ವಾಚ್ಯ, ಈ ಎಲ್ಲ ವೇದಗಳು ಏನೋ ಒಂದು ವಿಚಾರವನ್ನು ಹೇಳ್ತಾ ಇವೆ. ಆ ಯಾರ ವಿಚಾರವನ್ನು ಹೇಳುತ್ತವೋ ಅವರು ವೇದಗಳ ಈಶರು. ವಾಚ್ಯಾನಾಮೀಶ್ವರೋ ಹರಿಹಿ, ವೇದಕ್ಕೆ ವಾಚ್ಯವಾದದ್ದು ಬೇಕಾದಷ್ಟು ಇವೆ. ಧರ್ಮ ಇದೆ, ಅಧರ್ಮ ಇದೆ, ವಿಧಿ ಇದೆ, ನಿಷೇಧ ಇದೆ, ಜಗತ್ತಿನ ನಡೆ ಇದೆ, ಪ್ರಕೃತಿಯ ವರ್ಣನೆ ಇದೆ, ಮನಸ್ಸಿನ ಆಳ ಇದೆ, ಪರ್ವತದ ಎತ್ತರ ಇದೆ, ನದಿಯ ಹರಿವಿದೆ, ಸಮುದ್ರದ ಅಗಾಧತೆ ಇದೆ. ಎಲ್ಲವನ್ನ ಒಳಗೊಂಡ ಈ ವಾಚ್ಯ, ವೇದಕ್ಕೆ ವಾಚ್ಯವಾದ ಪದಾರ್ಥಗಳಲ್ಲಿ ಎಲ್ಲಕ್ಕಿಂತ ಮಿಗಿಲಾದವ ನಾರಾಯಣ. ನಾರಾಯಣನಿಗಾಗಿ ಈ ಜಗತ್ತಿನ ಬಗ್ಗೆ ವೇದ ಪರಿಚಯ ಮಾಡಿಕೊಡ್ತಾ ಇದೆ. ನಮಗೆ ಜಗತ್ತು ಗೊತ್ತಾಗಬೇಕು, ಏಕಾಗಿ ದೇವರಿಗಾಗಿ. ಜಗತ್ತು ಗೊತ್ತಾದರೆ ನಾವು ದೇವರನ್ನು ಪ್ರೀತಿಸ್ತೇವೆ ಅಂತ. ಜಗತ್ತು ಗೊತ್ತಾಗಲಿಲ್ಲ ಅಂದರೆ ದೇವರನ್ನು ಪ್ರೀತಿಸ್ಲಿಕ್ಕಾಗೋಲ್ಲ. ತದಧೀಶಾಸ್ತಥಾ ಶಾಖಾ ವೇದಾಶ್ಚಾಪಿ ತದೀಶ್ವರಾ, ವೇದಾನಾಮೀಶ್ವರ ವಾಚ್ಯ ವಾಚ್ಯಾನಾಂ ಈಶ್ವರೋ ಹರಿಃ ನ ಹರೇರೀಶ್ವರ ಕಶ್ಚಿತ್ ಕದಾಚಿತ್ ಕ್ವಾಪಿ ವಿದ್ಯತೆ. ಅದರಿಂದಾಗಿ ನಾರಾಯಣನಿಗಿಂತ ಮಿಗಿಲಾಗಿ ಯಾರೂ ವಾಚ್ಯರಿಲ್ಲ. ಧರ್ಮ ಅಧರ್ಮ, ಪುಣ್ಯ ಪಾಪ, ವಿಧಿ ನಿಷೇಧ, ದುರ್ಜನ ಸಜ್ಜನ, ಯೋಗ್ಯ ಅಯೋಗ್ಯ, ಇದೆಲ್ಲ ವಾಚ್ಯವಾದ ಪದಾರ್ಥಗಳು ಯಾಕೆ ಇರೋದು ಅಂದರೆ ದೇವರನ್ನು ಹೇಳಲಿಕ್ಕಾಗಿ ಇದು ಇರೋದು. ಆ ದೇವರನ್ನು ತಿಳ್ಕೊಂಡಾದ್ಮೇಲೆ ವೇದದಿಂದ ಏನೂ ಇಲ್ಲ, ಮುಗೀತು. ದೇವರನ್ನು ತಿಳ್ಕೊಂಡ್ಮೇಲೆ ವೇದ ಕೃತಾರ್ಥ ಅಷ್ಟೇ ಅಲ್ಲಿ ಇರೋದು. ಅದರಿಂದಾಗಿ ಪದ್ಯಂತ ಇತಿ ಪದಾನಿ ವಾಚ್ಯಾನಿ, ವಾಚ್ಯವಾದ ಪದಾರ್ಥಗಳು ಅಂತ. ಪದಾನಿ ಛಂದಸಾಮಹಂ ಅಂದರೆ, ಛಂದಸ್ಸಂದರೆ ವೇದಗಳು. ವೇದಗಳ ಪದಾನಿ ಅಂದರೆ ಪ್ರತಿಪಾದ್ಯ ವಿಷಯಗಳು. ವೇದಗಳು ಹೇಳುವ ವಿಷಯದಲ್ಲಿ ಮಿಗಿಲಾದವ ನಾನು, ಅಂದರೆ ನನ್ನನ್ನು ಸರ್ವೋತ್ತಮ ಅಂತ ವೇದ ಹೇಳ್ತಾ ಇದೆ ಅಂತ ತಾತ್ಪರ್ಯ. ಪದಂ ಪದತಃಸ್ತ್ರೇಣ ಯಶ್ಚರನ್ ನಾಪರಾಧ್ಯತೆ ಇತಿವತ್. ಪದಂ ಪದತಃಸ್ತ್ರೇಣ ಅಂತ. ನಾವು ಸ್ಥಾನವನ್ನು ಕುರಿತು 1000 ಹೆಜ್ಜೆಗಳಿಂದ ಹೋದರೂ ತಪ್ಪಿಲ್ಲ. ಅಂದರೆ ಮುಖ್ಯವಾದ ವಾಚ್ಯವನ್ನು ಕುರಿತು ನಾವು ಹೊರಡ್ತಾ ಇರೋದು. ಅಲ್ಲಿ ಪದ ಅನ್ನೋದಕ್ಕೆ ಸ್ಥಾನ, ಪದ ಅನ್ನೋದಕ್ಕೆ ವಾಚ್ಯ, ಗಮ್ಯ ಅಂತ ಅರ್ಥ. ಪದ ಅಂದರೆ ಗಮ್ಯ. ಗಮ್ಯವನ್ನು ಕುರಿತು ಈ 1000 ಹೆಜ್ಜೆಗಳನ್ನು ಇಡ್ತೇವೆ. ಒಂದಷ್ಟು ದೂರದಲ್ಲಿ ನಾವು ಹೋಗಬೇಕಾದ ದೇವಸ್ಥಾನ ಇದೆ, ಅಥವಾ ಮುಳುಗಬೇಕಾದ ತೀರ್ಥ ಇದೆ, ಗಂಗೆ ಇದೆ. ಅಲ್ಲಿ ತಲುಪಲಿಕ್ಕಾಗಿ ಈ 1000 ಹೆಜ್ಜೆಗಳನ್ನು ತುಳಿಯುತ್ತೇವೆ. ಹಾಗೆ ದೇವರನ್ನು ತಲುಪಲಿಕ್ಕಾಗಿ ಈ ವೇದ ಇವುಗಳನ್ನೆಲ್ಲ ದಾರಿಯಲ್ಲೇ ಹೇಳ್ತಾ ಇದೆ. ಇದೆಲ್ಲ ವೇದದ ನಿಲ್ದಾಣ. ದೇವತೆಗಳು, ಅಧ್ಯಾತ್ಮ, ಅಧಿಭೌತ ಇವೆಲ್ಲ ವೇದಗಳ ನಿಲ್ದಾಣ. ವೇದದ ಗುರಿ ದೇವರು. ಅದಕ್ಕೆ ಪದ ಅಂತ ಅವನನ್ನು ಕರೆದದ್ದು. ಪದಂತು ವಾಚಕಂ ಪ್ರೋಕ್ತಂ ಕ್ವಚಿದ್ವಾಚ್ಯಮಪೀಷ್ಯತೆ ಇತಿ ಶಬ್ದ ನಿರ್ಣಯೇ. ಪದ ಅನ್ನೋದಕ್ಕೆ ವಾಚಕ ಅಂತನೂ ಅರ್ಥ ಇದೆ, ವಾಚ್ಯ ಅಂತನೂ ಅರ್ಥ ಇದೆ. ಇದನ್ನು ಹೇಳಲಿಕ್ಕೆ ಯಾವ ಪದ ಅಂದರೆ ವಾಚಕ. ಇದರ ಪದ ಏನು ಅಂದರೆ ವಾಚ್ಯ. ಎರಡೂ ಅರ್ಥ ಇದೆ. ಕೆಲವೊಂದಕ್ಕೆ ಹಾಗಾಗತ್ತೆ. ಪ್ರತ್ಯಕ್ಷ ಅನ್ನೋದಕ್ಕೆ ಇಂದ್ರಿಯ ಅಂತನೂ ಅರ್ಥ ಇದೆ, ಇಂದ್ರಿಯದಿಂದ ಬರುವ ಜ್ಞಾನ ಅಂತನೂ ಅರ್ಥ ಇದೆ. ಪ್ರತ್ಯಕ್ಷ ಅನ್ನುವ ಶಬ್ದಕ್ಕೆ ಎರಡೂ ಅರ್ಥಗಳಿದೆ.
ಹೀಗಾಗಿ ಕ್ವಚಿದ್ವಾಚ್ಯಮಪೀಷ್ಯತೆ ಇಷ್ಟು ಹೇಳಿ ಇದನ್ನು ದೇವರು ವಾಚ್ಯ ಹೇಗೆ ಅನ್ನೋದನ್ನು ವೇದ ಸ್ವರೂಪವನ್ನು ಆಚಾರ್ಯರು ಇಲ್ಲಿ ಹೇಳಿದ್ದಾರೆ. ಪದ, ಪಾದ, ಅರ್ಧರ್ಚ, ಋಕ್, ವರ್ಗ, ಸೂಕ್ತ, ಅಧ್ಯಾಯ, ಅಷ್ಟಕ, ಶಾಖಾ, ವೇದ. ಅಂದರೆ ಶಬ್ದ ಅನ್ನೋದು ವೇದದಲ್ಲಿ ಮಡುಗಟ್ಟಿ ಇದೆ. ಆ ವೇದದ ವಿಭಾಗಗಳು ಏನು ಅನ್ನೋದನ್ನು ಆಚಾರ್ಯರು ಹೇಳಿದರು. ಅಂತಿಮವಾಗಿ ಇವೆಲ್ಲ ಇರೋದು ಪದದಲ್ಲಿ, ಅಂದರೆ ದೇವರನ್ನು ಕುರಿತು ಹೇಳಲಿಕ್ಕಾಗಿ. ಇದು ಒಂದು. ಇನ್ನೊಂದು, ವಾಚ್ಯವಾದ ಬೇರೆಯವರು ಯಾರ್ಯಾರಿದ್ದಾರೆ, ಹೇಗೆ ವಾಚ್ಯರಿದ್ದಾರೆ ಅನ್ನೋದನ್ನು ಮಧ್ವಾಚಾರ್ಯರು ಹೇಳ್ತಾರೆ. ಸರ್ವವೇದಾಭಿಮಾನಿನ್ಯೋ ದೇವ್ಯೋ ಲಕ್ಷ್ಮೀಸ್ತತೋಧಿಕಾ. ಎಲ್ಲ ವೇದಗಳ ಅಭಿಮಾನಿನಿ ಲಕ್ಷ್ಮೀದೇವಿ, ಅವಳು ವಾಚ್ಯಳು. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣೋರ್ದೂರವತ್ ಸ್ಥಿತಾ. ಈ ತರಹದ ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿ ವೇದ ಅಂತ ಕರೆಸಿಕೊಳ್ಳಲ್ಪಡುವವಳು ದೇವರಿಗೆ ದೂರದಲ್ಲಿದ್ದಾಳೆ. ಅಂದರೆ ಈ ವೇದ ದೇವರನ್ನು ಪೂರ್ತಿ ಹೇಳಲಿಕ್ಕೆ ಅಸಮರ್ಥ ಅನ್ನುವ ಹಿನ್ನೆಲೆಯಲ್ಲಿ ಈ ಸಂಗತಿಯನ್ನು ಹೇಳುವಂಥದ್ದು. ಯಜ್ಞಾಖ್ಯಾಸೈವ ವಿಷ್ಣೋಸ್ತು ಯಾತೂರಸ್ಥಲಮಾಸ್ಥಿತ. ಆ ಲಕ್ಷ್ಮೀದೇವಿಯ ಇನ್ನೊಂದು ರೂಪ ಉಂಟು, ಯಜ್ಞ ಅಂತ ಅವಳ ಹೆಸರು. ಅದು ದೀರ್ಘಾಂತ, ಯಜ್ಞ ಅಂತ. ಆ ಯಜ್ಞ ಅನ್ನೋದೇನಿದೆ ನಾರಾಯಣನ ಉರಸ್ಥಲ ಎದೆಯಲ್ಲಿ ಇದೆ. ಹರಿಣಾರತಿ ಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತು. ಪರಮಾತ್ಮನ ಜೊತೆಗೆ ಆನಂದದಿಂದ ಇದ್ದವಳು, ಪರಮಾತ್ಮನ ಎಡಗಡೆ ಇರುವವಳು. ಆದ್ದರಿಂದಾಗಿ ಅವಳನ್ನು ದಕ್ಷಿಣ ಅಂತ ಕರೀತಾರೆ. ದಕ್ಷಿಣ ಅಂದರೆ, ದಕ್ಷ ಅಂದರೆ ಬಲಗಡೆ. ಯಾರ ಬಲಗಡೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೋ, ದೇವರಿದ್ದಾನೋ ಅವಳು ದಕ್ಷಿಣ. ಅಂದರೆ ಅವಳು ಎಡಭಾಗದಲ್ಲಿದ್ದಾಳೆ. ಅವಳನ್ನು ದಕ್ಷಿಣ ಅಂತ ಯಾಕೆ ಕರೀತಾರೆ ಅಂದರೆ ದೇವರು ಇವಳ ಎಡಭಾಗದಲ್ಲಿದ್ದಾನೆ ಅಂತ. ಹಾಗಾಗಿ ಏನೋ ಸೂರ್ಯನಾರಾಯಣನ ಬಲಭಾಗವನ್ನು ನಾವು ಉತ್ತರ ಅಂತ ಕರಿತೇವೆ, ಎಡಭಾಗವನ್ನು ದಕ್ಷಿಣ ಅಂತ ಕರೆಯೋದು. ಯಾಕೆ ಅಂದರೆ ಇನ ಅಂದರೆ ಸೂರ್ಯ ಇದರ ಬಲಭಾಗದಲ್ಲಿದ್ದಾನೆ ಅಂದರೆ ಸೂರ್ಯನಿಗೆ ಎಡಭಾಗದಲ್ಲಿ ಇದಿದೆ ಅಂತ ಅರ್ಥ. ಈ ರಿಫ್ಲೆಕ್ಷನ್ ಥಿಯರಿಯಲ್ಲಿ ಅದನ್ನು ದಕ್ಷಿಣ ಅಂತ ಕರೆಯೋದು. ಅದು ಉತ್ತರ. ಸೂರ್ಯನ ಬಲಭಾಗದಲ್ಲಿರೋದು ಉತ್ತರ, ಸೂರ್ಯನ ಎಡಭಾಗದಲ್ಲಿರೋದು ದಕ್ಷಿಣ. ಈ ಹಿನ್ನೆಲೆಯಲ್ಲಿ ಹರಿಣಾರತಿ ಯೋಗಸ್ಥ ದಕ್ಷಿಣಾಖ್ಯಾಪಿತ ಇವತ್ತು ಅವಳ ಹೆಸರು ದಕ್ಷಿಣ. ಅವಳು ದಕ್ಷಿಣಾ ಸುಖೇ, ಪರಮಾತ್ಮನಿಂದ ಸುಖವನ್ನು ಪಡೆಯುವ ಉತ್ಕಟವಾದ ರೂಪ, ಉತ್ಕಟವಾದ ಸುಖವನ್ನು ಪಡೆಯುವ ರೂಪ ಲಕ್ಷ್ಮೀದೇವಿಯದ್ದು. ಏವಂ ವೇದಾಭಿಧಾನೇಭ್ಯೋ ದೇವಿಭ್ಯಸ್ತರ್ವಯೇವತು ತದರ್ಥ ರೂಪಾ ಪತಯಃ ತಸ್ಯಾಸ್ತಥೋತ್ತಮಾ. ಹೀಗೆ ವೇದಾಭಿಮಾನಿನಿಯರಾದ ದೇವತೆಗಳು, ಅದಕ್ಕೆ ಅರ್ಥಭೂತರಾದ ಅವರ ಗಂಡಂದಿರು, ಇವರೆಲ್ಲರಿಗಿಂತ ಮಿಗಿಲಾಗಿ ನಾರಾಯಣ ಇದ್ದಾನೆ. ಈ ದೊಡ್ಡ ಅರ್ಥ. ಇನ್ನೊಂದು ಅರ್ಥ ಬಂದ್ಬಿಡುತ್ತೆ ಅಲ್ಲಿಗೆ. ಪದಾನಿ ಛಂದಸಾ ಮಹಂ ಅನ್ನೋದಕ್ಕೆ ವೇದಾರ್ಥಗಳು ಮತ್ತು ವೇದವಾಣಿ ಇವರಿಬ್ಬರಿಗೂ ಮಿಗಿಲಾಗಿ ನಾನಿದ್ದೇನೆ ಅಂತ. ಬಹಳ ವಿಚಿತ್ರ ಅಲ್ವಾ ಇದು? ನೋಡಿ, ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಶಚಿ ವೇದಾಭಿಮಾನಿನಿ. ಯಾಕೆ ಅಂದರೆ ಛಂದೋಭಿಮಾನಿನಿ. ಆದ್ದರಿಂದ ಆ ವೇದದ ಅರ್ಥ ಇಂದ್ರ. ಶಚಿ ಅನ್ನುವ ಮಾತು, ಶಚಿ ಅನ್ನುವ ಪದ
ಇಂದ್ರ ಅನ್ನುವ ಪದಾರ್ಥ. ಆಮೇಲೆ ನೆಕ್ಸ್ಟ್ ಲೆವೆಲ್ ಗರುಡ, ಶೇಷ, ರುದ್ರ, ವಾರುಣಿ, ಪಾರ್ವತಿ ಅಂತನ್ನುವ, ಸುಪರ್ಣಿ ಅಂತನ್ನುವ ಮಾತುಗಳು ಪದ, ಅದಕ್ಕೆ ಅರ್ಥಭೂತರಾದ ಅವರ ಗಂಡಂದಿರು. ಆಮೇಲೆ ಭಾರತಿ ಅಂತನ್ನುವ ಮಾತು, ಆ ಮಾತಿನ ಅರ್ಥ ಅವಳ ಗಂಡ. ಸರಸ್ವತಿ ಅಂತನ್ನುವ ಮಾತು, ಅವಳ ಒಡೆಯನಾಗಿ ಬ್ರಹ್ಮ. ಲಕ್ಷ್ಮೀ ಅಂತನ್ನುವ ಮಾತು, ಅವಳ ಒಡೆಯ ದೇವರು. ಈ ರೀತಿ ವೇದಕ್ಕೆ ಅರ್ಥ ಅಂತ ಯಾರಿದ್ದಾರೆ ಅವರ ಒಡೆಯ ನಾನು ಅಂತಂದರೆ ಆ ತಮ್ಮ ಪತ್ನಿಯರಿಗಿಂತ ಮಿಗಿಲಾದ, ದೇವತೆಗಳೆಲ್ಲರಿಗಿಂತಲೂ ಮಿಗಿಲಾದ ಪತ್ನಿಯನ್ನು ಹೊಂದಿದವ, ಆ ಪತ್ನಿಗಿಂತಲೂ ಮಿಗಿಲಾಗಿ ತಾನಿರುವವ ಅಂತ ಆ ವಿಚಿತ್ರವಾದ ಅರ್ಥದಲ್ಲಿ ಹೋಗುತ್ತೆ. ಆದ್ದರಿಂದಾಗಿ ಕೃಷ್ಣನ ಗಂಭೀರವಾದ ಮಾತು ಪದಾನಿ ಛಂದಸಾಂ ಅಹಂ. ಭಾರತೀ ಪ್ರಾಣ ಏವಾಸ್ಯಾಹ ತತಶ್ರೀಸ್ತದ್ವರೋ ಹರಿಃ ಇತಿ ವೈಶೇಷ್ಯೇ. ಈ ರೀತಿ ಹೇಳೋದು. ವೈಶೇಷ್ಯ ಅಂತ ಒಂದು ಗ್ರಂಥ. ವಿಶೇಷ ಅಂತಂದರೆ ಮೀರುವಿಕೆ, ವೈಶೇಷ್ಯ ಅಂತಂದರೆ ಮೀರುವಿಕೆಯಲ್ಲಿ ಮಿಗಿಲು, ಮೀರುವಿಕೆಯನ್ನು ಹೇಳುವಂತಹ ಗ್ರಂಥ. ಒಬ್ಬರಿಗಿಂತ ಒಬ್ಬರು ಯಾಕೆ ಮಿಗಿಲು ಅಂತ ಅಂದರೆ ಈಚೆ ವಾಗಭಿಮಾನಿನಿಯರು, ಇದೊಂದು ಅರ್ಥ. ಮಾತು, ಆ ಮಾತಿಗೊಂದು ಅರ್ಥ. ಶಚಿ ಎನ್ನುವವಳು ಮಾತಾದರೆ ಇಂದ್ರ ಅನ್ನೋನು ಅರ್ಥ ಆಗ್ತಾನೆ. ಮಾತು ಮತ್ತು ಅರ್ಥ ಎರಡು ಒಂದನ್ನೊಂದನ್ನು ಹೇಗೆ ಬಿಟ್ಟಿರೋದಿಲ್ವೋ ಹಾಗೆ ಅವರಿಬ್ಬರದ್ದು ಅನಾದಿ ಕಾಲದ ದಾಂಪತ್ಯ ಅಂತ ಹೇಳಿದ ಹಾಗಾಯಿತು. ಈ ಅನಾದಿ ಕಾಲದ ದಾಂಪತ್ಯ ಅಂತನ್ನೋದು ದೇವತೆಗಳಿಗೆ ಈ ಹಿನ್ನೆಲೆಯಲ್ಲಿ ಉಂಟು. ಅವಳು ಮಾತು, ಇವನು ಅರ್ಥ. ಆಮೇಲೆ ನೀವು ಅಗ್ನಿ ಸ್ವಾಹಾಗೆ ಬನ್ನಿ. ಸ್ವಾಹ ಅಂತನ್ನುವ ಮಾತು ಅಗ್ನಿ ಎನ್ನುವ ಅರ್ಥ. ಅದಕ್ಕೆ ನಾವು ಯಜ್ಞದಲ್ಲಿ ಅಗ್ನಯೇ ಸ್ವಾಹ ಅಗ್ನಯ ಇದನ್ನ ಮಮ ಅಂತ ಹೇಳ್ತೇವೆ. ಅಗ್ನಿಯ ಮಾಧ್ಯಮದಲ್ಲಿ, ಆದ್ದರಿಂದಾಗಿ ಇಂದ್ರಾಯ ಸ್ವಾಹ ಅಂತ ಕೂಡ ಹೇಳತಕ್ಕಂಥದ್ದು. ಮಾತಿನ ಹಿನ್ನೆಲೆಯಲ್ಲಿ ನಿನಗೆ ಇದೋ ಅರ್ಪಣೆ. ಇದು ಪಿತೃಭ್ಯ ಸ್ವಧಾ. ಅಗ್ನಿಯ ಮಾಧ್ಯಮದಲ್ಲಿ ಪಿತೃವಿಗೆ ಅರ್ಪಣೆ ಮಾಡಬೇಕಾದರೆ ಅಗ್ನಿಯ ಹೆಂಡತಿಯ ಹೆಸರು ಸ್ವಧಾ. ಈ ಹಿನ್ನೆಲೆಯಿಂದ ಅವಳು ಮಾತು, ಅವನು ಅರ್ಥ. ಅವಳು ಮಾತು, ಅವನು ಅರ್ಥ. ಏನು ಅದ್ಭುತ! ಮಾತು ಮತ್ತು ಅರ್ಥ. ಈ ಮಾತು ಮತ್ತು ಅರ್ಥಗಳು ಯಾವ ರೀತಿ ನಿಯತ ದಾಂಪತ್ಯ, ಇದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಿಲ್ಲ. ಯಾವಾಗ ಈ ಮಾತಿಗೆ ಈ ಅರ್ಥ, ಇದನ್ನು ನೀವು ಇಂಗ್ಲೀಷ್ ಮೊದಲಾದ ಭಾಷೆಗಳಲ್ಲಿ ಕೇಳಬಹುದು. ಯಾವಾಗಿಂದ ಅಪ್ಪ ಈ ಮಾತಿಗೆ ಈ ಅರ್ಥ ಅಂತ, ಯಾಕೆಂದರೆ ಅದು ನಮಗೆ ಇವತ್ತು ಸ್ಫುಟವಾಗಿ ಸಿಗತ್ತೆ. ಆದರೆ ಈ ಮಾತಿಗೆ ಈ ಅರ್ಥ ಅಂತ ಯಾವ ಭಾಷೆ ಹುಟ್ಟೇ ಇಲ್ವೋ ಅಲ್ಲಿ ಸಿಗೋದೇ ಇಲ್ಲ. ಯಾವ ಮಾತು ಹಾಗೆ, ಯಾವ ಮಾತಿನ ಅರ್ಥ ಹೀಗೆ ಅಂತ ನೋಡಿದ್ರೆ ನಿತ್ಯವಾಚ್ಯತ್ವ ಅಥವಾ ನಿತ್ಯತ್ವ ಚಿಂತನೆ ಯಾವ ಭಾಷೆಯಲ್ಲಿದೆಯೋ ಅದೇ. ಅದರಿಂದಾಗಿ ಅದೊಂದು ಅದ್ಭುತ. ಅವಳು ಮಾತು, ಅವನು ಅರ್ಥ. ಹೆಂಡತಿ ಮಾತು, ಗಂಡ ಅನ್ನೋನು ಅರ್ಥ. ಹೀಗೆ ನೀವು ಕ್ರಮೇಣ ಮೇಲ್ಗಡೆ ಬಂದಾಗ ಲಕ್ಷ್ಮೀದೇವಿ ಅನ್ನೋಳು ವೇದ ಎನ್ನುವ ಮಾತಾಗ್ತಾಳೆ. ನಾನು ಆ ಮಾತಿನ ಅರ್ಥ ಆಗ್ತೇನೆ ಅಂತಾನೆ ದೇವರು. ಈ ದೊಡ್ಡ ಹಿನ್ನೆಲೆಯಲ್ಲಿ ಪದಾನಿ ಛಂದತಾಮಹಂ ಅಂತನ್ನೋದು. ಒಂದೊಮ್ಮೆ ಮಧ್ವಾಚಾರ್ಯರು ಬರಲಿಲ್ಲ ಅಂತ ಆಗಿದ್ದಿದ್ರೆ ಇದಕ್ಕೆ ಈ ಝೋಂತಸ್ಯ ಝೋಂತಯೇವಾರ್ಥ, ಇದಕ್ಕಿದೆ ಅರ್ಥ. ಇದಕ್ಕಿದೆ ಅರ್ಥ, ಅಷ್ಟೇ. ಪದಾನಿ ಛಂದತಾಮಹಂ, ಛಂದಸ್ಸುಗಳಲ್ಲಿ ನಾನು ಪದ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ. ಇತಿ ವೈಶೇಷ್ಯೇ ಅಂದರು. ಇಂದ್ರೋಹಂ ಸರ್ವದೇವಾನಾಂ ವಸೂನಾಂ ಅಸ್ಮಿ ಹವ್ಯವಾಟ್
ಆದಿತ್ಯಾನಾಮಹಂ ವಿಷ್ಣು ರುದ್ರಾಣಾಂ ನೀಲಲೋಹಿತಃ ಉಚ್ಚೈಶ್ರವಾಸ್ತುರಂಗಾಣಾಂ ಧಾತೂನಾಮಸ್ಮಿ ಕಾಂಚನಂ ಯಮಃ ಸಂಯಮತಾಂ ಚಾಹಂ ಸರ್ಪಾಣಾಂ ಅಸ್ಮಿ ವಾಸುಕಿಃ. ಎಲ್ಲ ದೇವತೆಗಳಲ್ಲಿ ನಾನು ಇಂದ್ರ, ಅಂದರೆ ಇಂದ್ರನಲ್ಲಿ ಸನ್ನಿಹಿತನಾಗಿ ಎಲ್ಲ ದೇವತೆಗಳಿಗೆ ಆಜ್ಞೆಯನ್ನು ಮಾಡ್ತೇನೆ, ಎಲ್ಲ ದೇವತೆಗಳಿಗೆ ದೊರೆತನವನ್ನು ನಿರ್ವಹಿಸುತ್ತೇನೆ. ಇದು ಅರ್ಥ. ಇಂದ್ರೋಹಂ ಸರ್ವದೇವಾನಾಂ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಇಂದ್ರನಿಗಿಂತ ದೊಡ್ಡವರಿದ್ದಾರಲ್ಲ ಅಂತ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ. ಯಾಕೆಂದರೆ ಸದಾಶಿವ ಇಂದ್ರನಿಗಿಂತ ದೊಡ್ಡವ. ಗರುಡ ಶೇಷರು ಕೂಡ ಇಂದ್ರನಿಗಿಂತ ದೊಡ್ಡವರು. ಆಮೇಲೆ ಮುಖ್ಯ ಪ್ರಾಣ ಇದ್ದಾನೆ. ಅದಾದ ಮೇಲೆ ಬ್ರಹ್ಮದೇವರಿದ್ದಾರೆ. ದೇವರ ಸನ್ನಿಧಾನ ಇಂದ್ರನಲ್ಲಿ ಇದ್ದರೆ ಬ್ರಹ್ಮನಿಗೂ ಕೂಡ ಇಂದ್ರ ಆಗಬೇಕಿತ್ತಲ್ವೇ? ಅದಕ್ಕೆ ಮಧ್ವರು ಹೇಳಿದ್ರು, ಋತೆ ರುದ್ರಾಧಿಕಾನಿಂದ್ರ ಸರ್ವದೇವಾಧಿಕ ಸ್ಮೃತಃ ಅಂತ. ಹೌದಪ್ಪ, ರುದ್ರನನ್ನು ಹೊರತುಪಡಿಸಿದರೆ, ರುದ್ರ ಮೊದಲಾದವರನ್ನೆಲ್ಲ ಬಿಟ್ಟು ಇಂದ್ರ ಎಲ್ಲ ದೇವತೆಗಳಿಗಿಂತ ಮಿಗಿಲು. ಕೆಲವ್ರನ್ನ ಬಿಡಲೇಬೇಕಾಗತ್ತೆ. ಋತೆ ಭೀಮಂ ಫಲ್ಗುನಶ್ಚ ಪಾಂಡವೇಭ್ಯೋ ವರಸ್ತಥಾ ಪಾಂಡವಾನಾಂ ಧನಂಜಯ ಅಂತ ಒಂದು ಕೃಷ್ಣ ಹೇಳ್ತಾನೆ. ಪಾಂಡವಾನಾಂ ಧನಂಜಯ ಅಂತ ಹೇಳಿದರೆ ಭೀಮಸೇನನನ್ನು ಬಿಟ್ಟು ಅಂತ ಅರ್ಥ. ಪಾಂಡವಾನಾಂ ಧನಂಜಯ ಅನ್ನೋದಕ್ಕೆ ಮಧ್ವಾಚಾರ್ಯರು ಸ್ಫುಟವಾಗಿ ವ್ಯಾಖ್ಯಾನ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಗೀತಾ ತಾತ್ಪರ್ಯದಲ್ಲಿ ಆ ರೀತಿ ಬರೆದಿದ್ದಾರೆ. ಸಾಜಾತ್ಯೇಕ ದೇಶದಲ್ಲಿ ಕೆಲವೊಮ್ಮೆ ಶ್ರೇಷ್ಠ್ಯ ಇರುತ್ತೆ. ಅಂದರೆ ದೇವತೆಗಳು ಅಂದರೆ ಎಲ್ಲ ದೇವತೆಗಳಲ್ಲ, ಕೆಲವು ದೇವತೆಗಳನ್ನು ಬಿಟ್ಟು ಉಳಿದ ದೇವತೆಗಳಲ್ಲಿ ಇವನು ಮಿಗಿಲು ಅಂತ ಅರ್ಥ ಅಂತ. ಈ ಅರ್ಥ ಗೊತ್ತಿರದೆ ನಾವು, ಅಂದರೆ ಮಾಧ್ವರಲ್ಲಿ ಒಂದು ಅರ್ಥ ಬಂದ್ಬಿಟ್ಟಿದೆ. ಧನಂಜಯ ಅನ್ನೋದಕ್ಕೆ ಕೆಲವರು ಮಧ್ವಾಚಾರ್ಯರ ಮಾನ ಮರ್ಯಾದೆ ತೆಗಿಲಿಕ್ಕೆ ಇದ್ದಾರೆ. ಅವರು ಬರೀತಾರೆ, ಧನಂ ಅಂದರೆ ಧನುಸ್ಸು. ಅದು ಹೆಂಗೆ ಅರ್ಥ ಬಂತೋ ದೇವರಿಗೆ ಗೊತ್ತು. ಪ್ರಣವೋ ಧನು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದಾಗಿ ಪ್ರಣವವೆಂಬ ಬಿಲ್ಲನ್ನು ಹಿಡಿದವರಲ್ಲಿ ಅಗ್ರಗಣ್ಯರ್ಯಾರು? ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಿ ಪಾಂಡವಾನಾಂ ಧನಂಜಯ ಅಂತ ಹೇಳಿದ್ರೆ ಪಾಂಡವರಲ್ಲಿ ಭೀಮಸೇನ ಮಿಗಿಲು ಅಂತ ಅರ್ಥ ಅಂತ ಬರೆದು ಬಿಟ್ಟಿದ್ದಾರೆ. ಈ ಅರ್ಥವನ್ನು ಇಟ್ಟುಕೊಂಡು ಬೇರೆಯವರು ನಮ್ಮ ಮೇಲೆ ಆಕ್ಷೇಪ ಮಾಡೋದು, ನೀವು ಸರಿಯಾಗಿ ಅರ್ಥ ಮಾಡಿಲ್ಲ, ಅದು ಮಧ್ವಾಚಾರ ಅರ್ಥ ಅಂತ ಅವ್ರಿಗನ್ನಿಸಿಬಿಟ್ಟಿದೆ. ಮಧ್ವಾಚಾರ್ಯ ಆ ಪೆದ್ದ ಪೆದ್ದ ಅರ್ಥಗಳನ್ನೆಲ್ಲ ಹೇಳಲ್ಲ, ಅದು ಇವ್ರದು. ಕೆಲವೊಂದು ವ್ಯಾಖ್ಯಾನಗಳಂತೂ ತೀರಾ ಪೆದ್ದು ಪೆದ್ದಾಗಿದೆ. ಅಲ್ಲಿರೋದು ಹೇಳ್ತಾ ಇದ್ದರೆ ಸಾಕು, ಏನೋ ಎಕ್ಸ್ಟ್ರಾರ್ಡಿನರಿ ಹೇಳೋದು ಬೇಡ, ಹಾಗಾಗಿಬಿಡತ್ತೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಧನಂಜಯ ಅಂದರೆ ಅರ್ಜುನನೇ, ಭೀಮಸೇನನನ್ನು ಬಿಟ್ಟು ಉಳಿದ 4 ಜನರಲ್ಲಿ ಅರ್ಜುನ ಮಿಗಿಲು ಅಷ್ಟೇ. ಅದನ್ನು ಸಂಸ್ಕೃತದಲ್ಲಿ ಒಂದು ಟೆಕ್ನಿಕಲ್ ಟರ್ಮಲ್ಲಿ ಹೇಳ್ತಾರೆ, ಸಾಜಾತ್ಯೈಕ ದೇಶ ಅಂತ. ಸಾಜಾತ್ಯೈಕ ದೇಶ ಅಂದ್ರೇನು? ಒಂದನ್ನು ತಮ್ಮ ಗ್ರೂಪಿನಲ್ಲಿ ಇವ್ರನ್ನ ಬಿಟ್ಟು ಇವರು ಮಿಗಿಲು ಅಂತ ಅಷ್ಟೇ ಅರ್ಥ. ಅದನ್ನು ಸ್ಪಷ್ಟವಾಗಿ ಭಾಗವತ ತಾತ್ಪರ್ಯದಲ್ಲೂ ಒತ್ತಿ ಹೇಳ್ತಾರೆ ಆಚಾರ್ಯರು. ಋತೆ ಭೀಮಂ ಫಲ್ಗುನಶ್ಚ ಪಾಂಡವೇಭ್ಯೋ ವರಸ್ತಥಾ ಅಂತ. ಆದಿತ್ಯಾನಾಮಹಂ ವಿಷ್ಣು. ಆದಿತ್ಯರು ಅಂದರೆ ಸೂರ್ಯರು ಅಂತ ಅರ್ಥ ಇಲ್ಲ. ಆದಿತ್ಯ ಅಂದರೆ ಅದಿತಿಯ ಮಕ್ಕಳು ಅಂತ ಅರ್ಥ. ಆ ಆದಿತ್ಯರಲ್ಲಿ ಒಬ್ಬನಾದ ವಿವಸ್ವಾನ್ ಬೆಳಗುವವ. 12 ಜನ ಸೂರ್ಯರಿಲ್ವೇ ಇಲ್ಲ. ಅದು ಬಹಳ ತಪ್ಪು ತಿಳುವಳಿಕೆ. ಏನು ಮಾಡೋದು? ಆ ತರಹ ಬಹಳ ದೊಡ್ಡ ದೊಡ್ಡವರೇ ಭ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ತಥಾಚ ಅದಿತಿಯ ಮಕ್ಕಳಲ್ಲಿ ನಾನು ಮಿಗಿಲು. ವಾಮನನಾಗಿ ಬಂದಿದ್ದಾನೆ, ಅವನು 12.
ಈ ಮಹಾಭಾರತದ ಆದಿಪರ್ವದಲ್ಲಿ ದೇವರ ಬಗ್ಗೆ ಹೇಳ್ತಾ ಅಜಘನ್ಯೋ ಜಘನ್ಯಜಃ ಅಂತ ಹೇಳ್ತಾರೆ. ಆ ಉಪೇಂದ್ರ ಇದ್ದಾನಲ್ಲ ವಾಮನ, ಅವನು ಅಜಘನ್ಯ, ಕೊನೆಯವನಲ್ಲ, ಆದರೆ ಜಘನ್ಯಜಃ, ಕೊನೆಯಲ್ಲಿ ಹುಟ್ಟಿದವ ಮಾತ್ರ, ಅಂದರೆ ಗುಣಗಳಲ್ಲಿ ಮಿಗಿಲು. ಉಪೇಂದ್ರ ಅಂತ ಉಪ ಇಂದ್ರ, ಜೂನಿಯರ್ ಟು ಇಂದ್ರ ಅಂತ ಅರ್ಥ, ಅಷ್ಟೇ ಅರ್ಥ ಉಪೇಂದ್ರ ಅಂದರೆ. ಅದರಿಂದಾಗಿ ವಸುಗಳಲ್ಲಿ ಆದಿತ್ಯರಲ್ಲಿ ನಾನು ವಿಷ್ಣು ಅಂತ ಹೇಳ್ತಾನೆ. ಆಮೇಲೆ ರುದ್ರಾಣಾಂ ನೀಲಲೋಹಿತ, ಏಕಾದಶ ರುದ್ರರಿದ್ದಾರೆ. ರುದ್ರನ 11 ರೂಪಗಳೂ ಇವೆ, ಏಕಾದಶ ರುದ್ರರೂ ಇದ್ದಾರೆ. ಆ ಏಕಾದಶ ರುದ್ರರಲ್ಲಿ ನಾನು ಸದಾಶಿವ. ಉಚ್ಚೈಶ್ರವಸ್ತುರಂಗಾನಾಂ ಧಾತೂನಾಮಸ್ಮಿ ಕಾಂಚನಂ, ಕುದುರೆಗಳಲ್ಲಿ ಉಚ್ಚೈಶ್ರವಸ್, ಇಂದ್ರನ ಕುದುರೆ ಒಂದಿದೆ, ಅದು ಮಿಗಿಲು. ಧಾತೂನಾಂ ಅಸ್ಮಿ ಕಾಂಚನಂ, ಧಾತುಗಳಿಗಿಂತ ಮಿಗಿಲು ಅಂದರೆ ಲೋಹದಲ್ಲಿ ಮಿಗಿಲಾದದ್ದು ಚಿನ್ನ. ಧಾತು ಅಂದರೆ ಭೂಮಿಯ ಒಳಗಡೆ ಸಿಗುವಂತಹ ಲೋಹ. ಆ ಭೂಮಿಯ ಒಳಗಡೆ ಸಿಗುವಂತಹ ಲೋಹ ಅವುಗಳಲ್ಲಿ ಯಾವುದು ಮಿಗಿಲು ಅಂದರೆ ಬಂಗಾರ. ಅಲ್ರಿ, ಪ್ಲ್ಯಾಟಿನಮ್ ಅವೆಲ್ಲ ಇದೆಯಲ್ಲ, ಬಹಳ ಬೆಲೆ ಬಾಳೋದದು. ಹೌದಾ? ಆ ಪ್ಲ್ಯಾಟಿನಮ್ ಎಲ್ಲ ಹಾಕೊಂಡು ನೋಡಿ. ನನಗೆ ಒಂದು ಸರ್ತಿ ನನ್ನಂತಹ ಪೆದ್ದನಿಗೆ ಈ ಥರದ್ದೆಲ್ಲ ತೋರಿಸ್ತಾರಲ್ಲ ಅಂತ ಆಶ್ಚರ್ಯ ಆಗುತ್ತೆ. ನಾನು ಯಾವುದೋ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಬ್ಬರು ಹೆಣ್ಮಕ್ಳು ಬಂದು ಒಂದು ಉಂಗುರವನ್ನು ತೋರಿಸಿದ್ರು. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಹೇಳಿ? ನಾನು ಅಲ್ಯೂಮಿನಿಯಮ್ಮೋ ಸ್ಟೀಲು ಅಂತ ಅನ್ಕೊಂಡ್ಬಿಟ್ಟೆ. ಅದು ಪ್ಲ್ಯಾಟಿನಮ್ ಗೊತ್ತೇ ಆಗಲಿಲ್ಲ ನನಗದು. ಅದಕ್ಕೆ ನಾನು ಹೇಳಿದೆ, ಏನೋ ಜಾತ್ರೆಯಲ್ಲಿ ಸಿಕ್ಕಿರಬಹುದು ಅಂತ. ಆ ಥರ ಹೇಳಬಾರ್ದು ಅನ್ನೋದು ನನಗೆ ಅವಾಗ ಗೊತ್ತಿರಲಿಲ್ಲ. ಏನ್ರಿ ಇದು ಬಂಗಾರಕ್ಕಿಂತ ಜಾಸ್ತಿ ಬೆಲೆ ಅಂತ ತೋರಿಸಿದ್ರು ಅವರು. ನಮಗದು ಏನು ಕಾಣಲೇ ಇಲ್ಲ, ಅಷ್ಟು ಬೆಲೆ ಕೊಡಬಹುದಾದದ್ದು ಅಂತ. ಒಂದು ವಕ್ರತುಂಡೋಕ್ತಿ ಉಂಟು, ದುಬಾರಿ ಬೆಲೆಯ ಶರ್ಟು ತೆಗೆದುಕೊಂಡ್ರೆ ಇರೋ ಒಂದು ಪ್ರಾಬ್ಲಮ್ ಏನು ಅಂದರೆ ಅದ್ರ ಬೆಲೆ ಇಷ್ಟು ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಬೇಕಾಗತ್ತೆ ಅಂತ. ಆ ರೀತಿ ಆಯಿತು. ಪ್ಲ್ಯಾಟಿನಮ್ ಮೊದಲಾದವುಗಳು ಚಿನ್ನಕ್ಕಿಂತ ದುಬಾರಿ ಇರಬಹುದು, ಅದು ಬಳಕೆ ಆ ರೀತಿ ಆಗ್ತಾ ಇರುತ್ತೆ ಅಂತಷ್ಟೇ ವಿನಃ ಹಾಕಿಕೊಂಡ್ರೆ ಚಂದ ಕಾಣಬೇಕು ಅಂದರೆ ಬಂಗಾರದ್ದೇ ಆಗಬೇಕು. ಆಮೇಲೆ ದೇವತೆಗಳ ಬಂಗಾರ ಬೇರೆ ಉಂಟು, ಮನುಷ್ಯರ ಬಂಗಾರ ಬೇರೆ ಉಂಟು. ಅದನ್ನು ಮಧ್ವರು ತಮ್ಮ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಹಿರಣ್ಯ ಅಂತಂದರೆ ಹಾಕಿಕೊಂಡೊಡನೆ ಸುಖವನ್ನು ನೀಡುವುದು ಅಂತ. ನಮ್ಮ ಇದು ಮನುಷ್ಯರ ಬಂಗಾರ ಏನಿದೆ ಅದು ಸುವರ್ಣ ಮಾತ್ರ, ಅಂದರೆ ಒಳ್ಳೆಯ ಬಣ್ಣ ಮಾತ್ರ ಇರೋದು, ಅದು ಇದಲ್ಲ. ಏನಂತಾರೆ, ಯಾವುದೇ ಕಾರಣಕ್ಕೂ ಹಿರಣ್ಯ ಅಲ್ಲ. ಆದರೆ ನಾವಿವತ್ತು ಬಳಸ್ತೇವೆ ಸುವರ್ಣಕ್ಕೆ ಹಿರಣ್ಯ ಅಂತ. ಪ್ರತಿಯೊಂದು ಪದಕ್ಕೂ ಅದರ ಎಟಿಮೊಲಾಜಿಕಲ್ ಮೀನಿಂಗನ್ನು ಮಾಡ್ತಾ ಇದ್ದರೆ ನಾವು ಹೆಚ್ಚು ಮೌನದಿಂದಲೇ ಇರಬೇಕಾಗತ್ತೆ, ಅಥವಾ ಅವನು ವಾಗ್ಮಿ ಆಗ್ತಾನೆ. ಇರಲಿ. ಧಾತೂನಾಂ ಅಸ್ಮಿ ಕಾಂಚನಂ ಯಮಃ ಸಂಯಮತಾಂ ಚಾಹಂ, ನಿಗ್ರಹಿಸುವವರಲ್ಲಿ ಯಮ. ಕಂಟ್ರೋಲ್ ಮಾಡಬೇಕು ಅಂದರೆ ಯಮ. ಅವನು ಕಂಟ್ರೋಲ್ ಮಾಡುವ ಹಾಗೆ ಇನ್ಯಾರು ಮಾಡ್ತಾರೆ? ಯಾರು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಬಾಯಿ ಚಪಲ ಶುರು ಆಯಿತು ಅಂದರೆ ಯಾರು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಸತ್ ಮೇಲೇ ಕಂಟ್ರೋಲ್ಗೆ ಬರೋದು. ಯಮ ಕಂಟ್ರೋಲ್ ಮಾಡುವವರಲ್ಲಿ ಅಗ್ರಗಣ್ಯ. ಸಂಯಮನ ಅಂದರೆ ಕಂಟ್ರೋಲ್. ಕಟ್ಟಿ ಹಾಕುವುದರಲ್ಲಿ ಯಮನಿಗಿಂತ ಮಿಗಿಲಿಲ್ಲ. ಎಲ್ಲರನ್ನ ಕಾಲಪಾಶದಿಂದ ಕಟ್ಟಿ ಹಾಕಿರ್ತಾನೆ. ಸರ್ಪಾಣಾಂ ಅಸ್ಮಿ ವಾಸುಕಿ, ಸರ್ಪಾಣಾಂ ಅಸ್ಮಿ ವಾಸುಕಿ, ಸರ್ಪಗಳಲ್ಲಿ ನಾನು ವಾಸುಕಿ. ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಯಮಃ ಸಂಯಮತಾಮೀಶಃ ಶಂಕರಾದೀನ್ ವಿನೈವತು. ಸದಾಶಿವನನ್ನು ಬಿಟ್ಟರೆ, ಇಂದ್ರ ಮೊದಲಾದವರನ್ನು ಬಿಟ್ಟರೆ ಯಮ ಕಟ್ಟಿ ಹಾಕುವವರಲ್ಲಿ ಅಗ್ರಗಣ್ಯ. ಯಾಕೆಂದರೆ
ಯಮನಿಗೆ ಆಗದವರನ್ನು ಇಂದ್ರ ಕೊಲ್ತಾನೆ. ಇಂದ್ರ ಯಮ ಮೊದಲಾದವರಿಗೆ ಆಗದವರನ್ನು ಅಂದರೆ ಅವ್ರ ಕೈನಲ್ಲಿ ಕೊಲ್ಲಲಿಕ್ಕಾಗದವರನ್ನು ಸದಾಶಿವ ಕೊಲ್ತಾನೆ. ಆಚಾರ್ಯರು ಹೇಳಿಲ್ವೇನು? ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶಕ್ರೋಗ್ರದೀದಿತಿ ಹಿಮಾಕರತೂರ್ಯತೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇ ತಮಾಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಅಂತ. ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಯಸ್ಯ ಅಪಾಂಗ ಲವಮಾತ್ರತಃ ಅಂತ. ಇಂದ್ರ, ಸೂರ್ಯ ಮೊದಲಾದವರನ್ನೂ ಕೂಡ ಪ್ರಳಯ ಕಾಲದಲ್ಲಿ ತೊತ್ತಳ ತುಳಿಯುತ್ತಾ ನರ್ತನ ಮಾಡಿ ನಿಗ್ರಹ ಮಾಡುವವ ಏನಿದ್ದಾನೆ ಅಂತಹ ಸದಾಶಿವ, ಅವನ ಕುಣಿತ ಅಂತಂದರೆ ಆ ತರಹದ ಭೀಕರ ಮರಣದ ಕುಣಿತ. ಯಮ ಮೊದಲಾದವರಿಗೂ ಮರಣವನ್ನು ತರುವಂತೆ ಕುಣಿಯುವ ಸದಾಶಿವನು ಯಾರ ಕಡೆಗಣ್ಣ ನೋಟವನ್ನು ಆಂತು ಇದ್ದಾನೋ, ಅಂತಹ ಲಕ್ಷ್ಮಿಯೂ ಕೂಡ ಯಾರ ಕಡೆಗಣ್ಣ ಸೈಗೆಗೆ ತಕ್ಕಂತೆ ಕುಣಿಯುತ್ತಾಳೋ ಅಂತಹ ನಾರಾಯಣನಿಗೆ ನನ್ನ ನಮನ ಅಂದ್ಬಿಡ್ತಾರೆ. ಎಲ್ಲರ ಸ್ತೋತ್ರವೂ ಬಂದ್ಬಿಡ್ತು. ಹೀಗಾಗಿ ಆ 8 ಮಂತ್ರಗಳ ಅರ್ಥ ಮಧ್ವಾಚಾರ್ಯರ ಶ್ರೀಸ್ತುತಿ ಅಂತ ಇದೆ. ವಿಶ್ವಸ್ಥಿತಿ ಪ್ರಳಯ ತರ್ಗಮಃ ವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತಿಬಂಧ ಮೋಕ್ಷಾ ಅನ್ನುವ 8 ಸೊಲ್ಲುಗಳು, 8 ರುಕ್ಕುಗಳ ಅಂಬಿಣಿ ಸೂಕ್ತದ ಸಾರ ಸಂಗ್ರಹ. ಲೌಕಿಕ ಭಾಷೆಯ ಅನುವಾದ ಅದು. ಲೌಕಿಕ ಸಂಸ್ಕೃತದಲ್ಲೇ ಅನುವಾದ ಮಾಡಿದ ಹಾಗೆ ಅಷ್ಟು ಸೊಗಸಾಗಿದೆ. ಅಲ್ಲಿ ಇದನ್ನು ಹೇಳ್ತಾರೆ. ಅದಕ್ಕಾಗಿ ಆಚಾರ್ಯರು ಇಲ್ಲೇ ಹೇಳಿದ್ರು, ಯಮಃ ಸಂಯಮತಾಮೀಚಃ ಶಂಕರಾದೀನ್ ವಿನೈವ ತು. ಆಮೇಲೆ ಸರ್ಪಾಣಾಮಸ್ಮಿ ವಾಸುಕಿ. ಸರ್ಪ ಅಂತ ಹೇಳಿದರೆ ಯಾವುದು ಸರಿಯತ್ತೋ ಅದೆಲ್ಲ ಸರ್ಪ. ನಿಮಗೆ ಪ್ರಾಸಂಗಿಕವಾಗಿ ಒಂದು ಸಂಗತಿಯನ್ನು ಹೇಳಲೇಬೇಕು. ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ಲ, ಅದು ವಾಸುಕಿಯ ಬಿಲ. ಇನ್ನು ಉಡುಪಿಯದ್ದು ತಕ್ಷಕನ ಬಿಲ. ಸುಬ್ರಹ್ಮಣ್ಯ ಅಲ್ಲ ಉಡುಪಿಯಲ್ಲಿ ಇರೋದು, ತಕ್ಷಕನ ಬಿಲ. ನಾವು ಸುಮ್ಮನೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಅನ್ನೋದು. ಆಮೇಲೆ ಸುಬ್ರಹ್ಮಣ್ಯ ಅಂತಂದರೆ ಸ್ಕಂದ, ನಾಗ ಅಲ್ಲ, ನಾಗ ಅಲ್ಲ, ನಾಗ ಅಲ್ಲ. ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆಯುವ ಆರಾಧನೆಯನ್ನು ನಿಮಗೆ ಅನಿವಾರ್ಯ ಹೇಳಬೇಕು. ಅಲ್ಲಿ ಸಂಕರ್ಷಣ ಇದ್ದಾನೆ. ಸಂಕರ್ಷಣನನ್ನು ಸ್ಕಂದನ ಮಾಧ್ಯಮದಲ್ಲಿ ಆರಾಧನೆ ಮಾಡೋದು. ಸ್ಕಂದನ ಜೊತೆಗೆ ವಾಸುಕಿಯನ್ನು ಆರಾಧನೆ ಮಾಡುವುದು. ಸಂಕರ್ಷಣ ಶೇಷಾಂತರ್ಯಾಮಿಯಾದ ರೂಪ. ಶೇಷಾಂತರ್ಯಾಮಿಯಾದ ಸಂಕರ್ಷಣ ಸ್ಕಂದ. ಆ ಸ್ಕಂದನಿಗೆ ಸುಬ್ರಹ್ಮಣ್ಯ ಅಂತ ಹೆಸರು. ನಾಗಕ್ಕೆ ಸುಬ್ರಹ್ಮಣ್ಯ ಅಂತ ಅಲ್ಲ. ಇವರು ಸುಬ್ರಾಯ ಅಂದರೆ ನಾಗನ ಹೆಸರು, ಸುಬ್ಬಣ್ಣ ನಾಗನ ಹೆಸರು, ಸುಬ್ರಹ್ಮಣ್ಯ ನಾಗನ ಹೆಸರು. ಎಲ್ಲ ತಪ್ಪು ತಿಳುವಳಿಕೆ, ಅದು ಅಸದುಪಾಸನೆ ಆಗತ್ತೆ. ಆದ್ದರಿಂದ ಅಲ್ಲಿ ಉಪಾಸನೆ ಮಾಡಬೇಕಾದದ್ದು ಸಂಕರ್ಷಣ, ಸ್ಕಂದ, ವಾಸುಕಿ. ಹೀಗೆ ಚಿಂತನೆ ಮಾಡಬೇಕು. ಅದಕ್ಕೆ ಒಂದು ಇತಿಹಾಸದ ಹಿನ್ನೆಲೆ ಇದೆ. ಅದನ್ನು ಹೇಳ್ತಾ ಹೋದರೆ ಸುಬ್ರಹ್ಮಣ್ಯ ಕ್ಷೇತ್ರ ಮಹಾತ್ಮ್ಯ ಆಗತ್ತೆ. ಆದ್ದರಿಂದಾಗಿ ನಾನು ಅಲ್ಲಿಗೆ ಉಪಸಂಹಾರ ಮಾಡಿ ಮತ್ತೆ ಇಲ್ಲಿ ವಾಪಸ್ ಬರ್ತೀನಿ. ತಥಾಚ ಅಲ್ಲಿ ಇರೋದು ಸರ್ಪಾಣಾಮಸ್ಮಿ ವಾಸುಕಿ. ಅಲ್ಲಿ ವಿಜಾತೀಯ ಶ್ರೈಷ್ಠ್ಯ ಇರೋದು. ಸರ್ಪ ಅಂತ ಹೇಳಿದ್ರೆ ಸರೀಸೃಪಗಳು, ಎರೆಹುಳುವು ಸರ್ಪವೇ ಸಂಸ್ಕೃತದಲ್ಲಿ. ಸಹಸ್ರಪದಿ, ಆಂಗ್ಲದಲ್ಲಿ ಯಾವುದನ್ನು ಸೆಂಟಿಪೀಡ್ ಅಂತ ಕರೀತಾರೋ ಅದು ಕೂಡ ಸರ್ಪವೇ. ಸರ್ಪತಿ ಅಂದ್ರೇನೆ ತೆವಳುವುದು ಅಂತ ಅರ್ಥ. ಸರ್ಪ ಅಂದರೆ ತೆವಳುವ ಜಂತು.
ಅದಕ್ಕೆ ಇನ್ನೊಂದು ಪದ ಉಂಟು, ಪನ್ನಗ ಅಂತ. ಪದ್ಭ್ಯಾಂ ನಗಚ್ಚತಿ, ಕಾಲಿನಿಂದ ಹೋಗಲ್ಲ, ಮತ್ತೆ ಹೊಟ್ಟೆಯಿಂದ ತೆವಳುತ್ತೆ ಅಂತ. ಅದಕ್ಕೆ ಪನ್ನಗ. ಪನ್ನಗ ಹೇಳಿದರೆ ಹಾವು. ಯಾಕೆ ಹಾವು? ಮತ್ತು ಹೆಣ್ಮಕ್ಳು ಪನ್ನಗ ವೇಣಿ ಅಂತ ಹೆಸರಿಟ್ಕೋತಾರೆ ಅಂತ. ಅದು ಪನ್ನಗ ವೇಣಿ ಅಂತ ಕರೀರಿ, ಪನ್ನಗ ಅಂತ ಕರಿಬೇಡಿ. ಯಾಕೆಂದರೆ ಹಾವಿನಂತೆ ಉದ್ದವಾದ ಜಡೆಯವಳು ಪನ್ನಗ ವೇಣಿ ಅಂತ ನಿಜವಾದ ಅರ್ಥ. ಹೀಗಾಗಿ ಹೆಣ್ಣುಮಕ್ಕಳಿಗೆ ಪನ್ನಗ ಅಂತ ಅಷ್ಟೇ ಹೆಸರಿಡಲ್ಲ, ವೇಣಿ ಅಂತ ಹೆಸರಿಟ್ಟಿರ್ತಾರೆ. ಅದು ಜೊತೆಗೆ ಅದು ಒಟ್ಟಿಗೆ ಉಚ್ಚಾರ ಮಾಡಬೇಕಾದದ್ದು. ಪನ್ನಗ ಅಂದರೆ ಹಾವು. ಯಾಕೆ ಅಂದರೆ ಕಾಲಿನಿಂದ ತೆರಳುವುದಿಲ್ಲ, ಹೊಟ್ಟೆಯನ್ನು ಹೊಸೆಯುತ್ತಾ ಮುಂದೆ ಹೋಗುತ್ತೆ ಎನ್ನುವ ಅರ್ಥದಲ್ಲಿ ಆ ರೀತಿ ಹೇಳುವಂಥದ್ದು. ತಥಾಚ ಅಲ್ಲಿ ಇರೋದು ಸರ್ಪಾಣಾಂ, ಸರೀಸೃಪ, ಎರೆಹುಳು, ಸೆಂಟಿಪೀಡು ಮೊದಲಾದ ಎಲ್ಲ ಸರ್ಪಗಳು ಅದಕ್ಕೆ ವಾಸುಕ್ಕೆ ವಿಜಾತೀಯ ಶ್ರೇಷ್ಠ್ಯ ಅಂತ ಕರೀತಾರೆ. ಇವಾಗ ನಕ್ಷತ್ರಗಳಿಗೆ ಚಂದ್ರ ಅಧಿಪತಿ, ವಿಜಾತೀಯ ಶ್ರೇಷ್ಠ್ಯ ಅಂತ. ಚಂದ್ರ ನಕ್ಷತ್ರ ಅಲ್ಲ, ಆದರೆ ನಕ್ಷತ್ರಗಳಿಗೆ ಚಂದ್ರ ಒಡೆಯ ಅಂದರೆ ವಿಜಾತೀಯ ಅಂತ, ವಿಜಾತೀಯ ಶ್ರೇಷ್ಠ್ಯ ಅಂತ ಕರೀತಾರೆ. ಹಾಗೆ ನಾಗೇಂದ್ರಾಣಾಮನಂತೋಹಂ ಮೃಗೇಂದ್ರ ಶೃಂಗಿದಂಷ್ಟ್ರಿಣಾಂ ಆಶ್ರಮಾಣಾಮಹಂ ತುರ್ಯಃ ವರ್ಣಾನಾಂ ಪ್ರಥಮೋ ನಘಾ. ನಾಗೇಂದ್ರಾಣಾಂ ಅನಂತೋಹಂ, ನಾಗೇಂದ್ರರಲ್ಲಿ ಅಂದರೆ ನಾಗ ಅಂದರೆ ಹೆಡೆ ಇರುವವುಗಳನ್ನು ನಾಗ ಅಂತ ಕರೆಯೋದು. ಹೆಡೆ ಇಲ್ಲದ ತೆವಳುವ ಜಂತುಗಳನ್ನು ಸರ್ಪ ಅಂತ ಕರೀತಾರೆ. ಹೆಡೆ ಇರುವ, ಇದನ್ನು ರಾಮಾನುಜಾಚಾರ್ಯರು ಮೊದಲು ಬರೆದದ್ದು. ಗೀತೆಯಲ್ಲಿ ವ್ಯಾಖ್ಯಾನ ಮಾಡ್ತಾ, ಗೀತೆಯಲ್ಲಿಯೂ ಇದೇ ಬರುತ್ತೆ. ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಸುಕಿ ಅಂತ ಗೀತೆಯ ಮಾತು. ಆ ಗೀತೆಯಲ್ಲಿ ಬರಿತಾ ಅವರು ಹೇಳ್ತಾರೆ, ಸರ್ಪಂತೆ ಸರ್ಪಾಹ ಫಣಾವಂತಹ ನಾಗಾಹ ಅಥವಾ ಬಹುಶೀರ್ಷಾಹ ನಾಗಾಹ ಅಂತ ಬರೀತಾರೆ. ರಾಘವೇಂದ್ರ ಸ್ವಾಮಿಗಳು ಆ ಅರ್ಥ ನಮಗೆಲ್ಲರಿಗೂ ಸಮ್ಮತ ಅಂತ ಹೇಳಿ ಅದೇ ಅರ್ಥವನ್ನು ಬರೆದಿದ್ದಾರೆ. ಗೀತಾರ್ಥ ಸಂಗ್ರಹದಲ್ಲಿ, ಗೀತಾ ವಿವೃತ್ತಿ ಅಲ್ಲ, ಗೀತಾರ್ಥ ಸಂಗ್ರಹ. ಆ ಗೀತಾರ್ಥ ಸಂಗ್ರಹದಲ್ಲಿ ಈ ರೀತಿ ಹೇಳಿದ್ದಾರೆ. ಆದ್ದರಿಂದಾಗಿ ಅಲ್ಲಿ ಸರ್ಪ ಅಂತಂದರೆ ತೆವಳುವ ಜಂತುಗಳು, ನಾಗ ಅಂತಂದರೆ ಹೆಡೆ ಇರುವ ಜಂತುಗಳು. ಆ ಹೆಡೆ ಇರುವ ಜಂತುಗಳು ಅಂತ ತೆಗೆದುಕೊಂಡಾಗ ಅನಂತಹ ಶೇಷ ಮಿಗಿಲು, ಹೆಡೆ ಇರದೆ ತೆವಳುವ ಜಂತುಗಳು ಅಂತ ತೆಗೆದುಕೊಂಡಾಗ ವಾಸುಕಿ ಮಿಗಿಲು. ಅದನ್ನು ಹೇಳಿದ್ದು ಸರ್ಪಾಣಾಮಸ್ಮಿ ವಾಸುಕಿ. ನಾಗೇಂದ್ರಾಣಾಂ ಅನಂತೋಹಂ ಮೃಗೇಂದ್ರ ಶೃಂಗಿ ದಂಷ್ಟ್ರಿಣಾಂ. ಶೃಂಗಿ ಅಂತಂದರೆ ಕೊಂಬಿರುವ ಪ್ರಾಣಿಗಳು, ದಂಷ್ಟ್ರ ಅಂತ ಹೇಳಿದ್ರೆ ಹಲ್ಲಿರುವ ಪ್ರಾಣಿಗಳು, ಕೋರೆ ಹಲ್ಲುಗಳಿರುವ ಪ್ರಾಣಿಗಳು. ಅವುಗಳಲ್ಲಿ ನಾನು ಸಿಂಹ, ವಿಜಾತೀಯ ಸಜಾತೀಯ ಶ್ರೇಷ್ಠ್ಯ. ಅಲ್ಲ, ಈಗ ನಾವು ಸಿಂಹವನ್ನು ನೋಡಿದರೆ ಭಾರತೀಯ ಕಾವ್ಯಗಳಲ್ಲಿ ಏನು ಗಾಂಭೀರ್ಯ ಇದೆ, ಸಿಂಹ ಗಾಂಭೀರ್ಯ ಅಂತೇವೆ, ಸಿಂಹಾವಲೋಕನ ಅಂತೇವೆ ಎಲ್ಲ. ಆದರೆ ಆ ಗಾಂಭೀರ್ಯ ಇವತ್ತು ನಮಗೆ ಡಿಸ್ಕವರಿ ಚಾನಲ್ನಲ್ಲಿ ನೋಡಿದಾಗ ಕಾಣೋದೇ ಇಲ್ವಲ್ಲ ಅಂತ ಎಲ್ಲರ ಸಂದೇಹ. ಅದಕ್ಕುತ್ತರ ಇದು, ಆ ಸಿಂಹದ ಉತ್ತಮ ತಳಿಯನ್ನು ಬ್ರಿಟಿಷರು ನಾಶ ಮಾಡಿದ್ದಾರೆ. ಇದು ನಾವು ಹೇಳ್ತಾ ಇರೋದಲ್ಲ, ಸ್ವಯಂ ಆಂಗ್ಲ ವಿಲ್ ಡ್ಯುರಾಂಟ್ ಅಂತ ಹೇಳಿ ಒಬ್ಬ ವಿಖ್ಯಾತ ಗ್ರಂಥಕರ್ತೃ. ಅವನು ಸ್ಟೋರಿ ಆಫ್ ಸಿವಿಲೈಸೇಷನ್, ಸ್ಟೋರಿ ಆಫ್ ಫಿಲಾಸಫಿ ಅಂತ ಎರಡು ಅನರ್ಘ ಕೃತಿ ಅದನ್ನು ಬರೆದಿದ್ದಾನೆ. ಸ್ಟೋರಿ ಆಫ್ ಸಿವಿಲೈಸೇಷನ್ನಲ್ಲಿ ಹೆಚ್ಚು ಕಡಿಮೆ ಇವತ್ತು ಕಾಣುವ ಎಲ್ಲ ದೇಶಗಳ ನಾಗರಿಕತೆಯ ಬಗ್ಗೆ, ಅದರಲ್ಲಿ ಬೇಕಾಷ್ಟು ಭಿನ್ನಾಭಿಪ್ರಾಯ ಇರುತ್ತೆ, ಅದು ಬರೆದಿದ್ದಾನೆ. ಅವನ ಗ್ರಹಿಕೆಯಿಂದ ಬರೆದಿದ್ದಾನೆ. ಆದರೆ ಅವರಿಬ್ಬರ ಕೆಲಸ ದೊಡ್ಡದು. ಗಂಡ ಹೆಂಡತಿ ಇಬ್ಬರು, ವಿಲ್ ಡ್ಯುರಾಂಟ್ ಮತ್ತು ಏರಿಯಲ್ ಡ್ಯುರಾಂಟ್ ಅಂತ, ಅವರಿಬ್ಬರ ಕೆಲಸ ಬಹಳ ದೊಡ್ಡದು. ಅವರು ತಮ್ಮ ಸುಮಾರು 40 ವರ್ಷ ಜೀವನವನ್ನು ಇದಕ್ಕೆ ಮೀಸಲಿಟ್ಟಿದ್ದಾರೆ, ಈ ಅಧ್ಯಯನಕ್ಕೆ.
ಅದು ಬಹಳ ಬಹಳ ದೊಡ್ಡ ಕೆಲಸ. ನಮಗೆ ಇವತ್ತು ಟಿಪ್ ಆಫ್ ಫಿಂಗರಲ್ಲಿ ಸಿಗುತ್ತೆ, ಆದರೆ ಆ ಇಬ್ಬರು ನಿರಂತರವಾಗಿ ಈ ಕೆಲಸ ಮಾಡಿದರು. ಆಮೇಲೆ ಸ್ಟೋರಿ ಆಫ್ ಫಿಲಾಸಫಿ ಅಂತ ಹೇಳಿ ವಿಲ್ ಡ್ಯುರಾಂಟ್ ಪಾಶ್ಚಾತ್ಯ ತತ್ವಶಾಸ್ತ್ರದ ಇತಿಹಾಸವನ್ನು ಬರೆದಿದ್ದಾನೆ. ಹೀಗಾಗಿ ಅದು ಎರಡೂ ಬಹಳ ಅನರ್ಘ ಕೃತಿ. ಅವನು ದಿ ಕೇಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾನೆ, ಭಾರತದ ಒಂದು ವಿಚಾರವಾಗಿ. ಬ್ರಿಟಿಷರು ಎಷ್ಟು ಎಲ್ಲ ದೋಚಿದ್ದಾರೆ, ಏನೆಲ್ಲ ಹಾಳು ಮಾಡಿದ್ದಾರೆ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾನೆ. ಅವನು ಸ್ವಯಂ ಬ್ರಿಟಿಷ್, ಅದು ಬಹಳ ಮುಖ್ಯ. ಅವನು ಈಸ್ ಫ್ರಮ್ ಇಂಗ್ಲೆಂಡ್, ಹಿ ವಾಸ್ ಫ್ರಮ್ ಇಂಗ್ಲೆಂಡ್. ಅವನು ದೊಡ್ಡ ಲಿಸ್ಟು ಭಾರತದ ಯಾವ ಒಂದು ಸಂಪತ್ತನ್ನು, ಅನರ್ಘವಾದ ಸಂಪತ್ತನ್ನು ಕೊಳ್ಳೆ ಹೇಗೆ ಹೊಡೆದಿದ್ದಾರೆ ಬ್ರಿಟಿಷರು ಅಂತ ಒಂದು ದೊಡ್ಡ ಲಿಸ್ಟೇ ಕೊಟ್ಟಿದ್ದಾನೆ. ಅದು ಪುಸ್ತಕ ಒಮ್ಮೆ ಓದ್ತಾ ಇದ್ದಾಗ ಇದು ಪುಸ್ತಕವೋ ಟೆಲಿಫೋನ್ ನಂಬರು ಅಂತ ಅನ್ನಿಸಿಬಿಡುತ್ತೆ. ಅಂದರೆ ಅಷ್ಟು ನಮ್ಮಿಂದ ದೋಚಿದ್ದಾರೆ. ಆ ತರಹ ಎಷ್ಟೋ ಪ್ರಾಣಿಗಳ ಜೆನೆಟಿಕ್ಸನ್ನು ಅವರು ಪೊಲ್ಯೂಟ್ ಮಾಡಿದ್ದಾರೆ. ಜೆನೆಟಿಕಲ್ ಪೊಲ್ಯೂಷನ್ನು ಬೇಕಷ್ಟು ನಡೆದಿದೆ. ಎಷ್ಟೋ ಹಾವುಗಳನ್ನು ಪೂರ್ತಿ ಇಲ್ಲ ಅಂತ ಮಾಡಿದ್ದಾರೆ. ಹಾರುವ ಓತಿಗಳನ್ನು ನಾಶ ಮಾಡಿದ್ದಾರೆ. ಒಂದೇ ಎರಡೇ ಅವರು ಮಾಡಿರೋದು. ಈ ಹಿನ್ನೆಲೆಯಲ್ಲಿ ನಮಗೆ ಸಿಂಹದಲ್ಲಿ ಏನು ಗಾಂಭೀರ್ಯ ಕಾಣಬೇಕೋ ಆ ಗಾಂಭೀರ್ಯ ಕಾಣೋಲ್ಲ. ಅದರಿಂದಾಗಿ ನಾವು ಕೇಳಿ ತೃಪ್ತಿ ಪಡಬೇಕು. ಸಿಂಹ ಇತ್ತು, ಆ ಸಿಂಹದ ಗಾಂಭೀರ್ಯ ಅನುಪಮ, ಅದು ಮೃಗರಾಜ ಅಂತ ನಾವು ಈಗ ಅದೆಲ್ಲ ಭೂತಕಾಲದಲ್ಲಿ ಯೋಚನೆ ಮಾಡಬೇಕೇ ವಿನಃ ನಾವು ಆಗಿನ ಸಿಂಹದ ಒಂದು ನಡೆಯನ್ನು, ನುಡಿಯನ್ನು, ಗಾಂಭೀರ್ಯವನ್ನು ಈ ಸಿಂಹದಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರದು. ಆನೆಯನ್ನು ಕೊಲ್ಲುವಂತಹ ಸಿಂಹ ಅಂತ ಹೇಳಿ ಈ ಸಿಂಹದತ್ತ ಅದು ದೊಡ್ಡ ನಾಯಿ ಥರ ಆಗೋಗಿರುತ್ತಷ್ಟೆ. ಅದರಿಂದಾಗಿ ಆ ಸಿಂಹದಲ್ಲಿ ಏನೊಂದು ಆ ಗಾಂಭೀರ್ಯ ಇದೆ, ಆ ಗಾಂಭೀರ್ಯವನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ. ಅದಕ್ಕೆ ಮೃಗೇಂದ್ರ ಶೃಂಗಿದಂಷ್ಟ್ರಿಣಾಂ ಆಶ್ರಮಾಣಾಮಹಂ ತುರ್ಯಃ ವರ್ಣಾನಾಂ ಪ್ರಥಮೋ ನಘಾಂ. ಆಶ್ರಮಗಳಲ್ಲಿ ನಾನು ಸನ್ಯಾಸಾಶ್ರಮದಲ್ಲಿ ಸನ್ನಿಹಿತನಾಗಿರ್ತೇನೆ. ಅಂದರೆ ಸನ್ಯಾಸಾಶ್ರಮ ಮಿಗಿಲು. ಅಯ್ಯೋ ರಾಮ, ಹಾಗಾದ್ರೆ ದೇವತೆಗಳೆಲ್ಲ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಬೇಕೇನು? ದೇವತೆಗಳಿಗೆ ಸಂಸಾರ ಇದೆ, ಅಂದರೆ ಹೆಂಡತಿ ಇದ್ದಾಳೆ, ಕಾಮೋಪಭೋಗ ಇದೆ, ಅವರು ಸನ್ಯಾಸಿಗಳಿಗಿಂತ ನೀಚರೇನು ಅಂತ ಪ್ರಶ್ನೆ ಬಂದ್ಬಿಡುತ್ತೆ ನಮಗೆ. ನಮಗೆ ಪ್ರಶ್ನೆ ಎಲ್ಲ ಬರೋದೇ ಇಲ್ಲ ಬಿಡಿ. ನಾವು ಯಾವುದೋ ಒಂದು ಕೆಟ್ಟ ಕಥೆ ಕೇಳ್ಕೊಂಡು ಕೂತಿರ್ತೀವಿ. ಎಂಥ ಭೀಕರವಾದ ಕಥೆಗಳೆಲ್ಲ ಹೇಳಿರ್ತಾರೆ ಅಂತಂದರೆ ಇವರು ವ್ಯಾಸತೀರ್ಥರು ಬರೇ ಕೃಷ್ಣ ಕೃಷ್ಣ ಅಂತ ಹೇಳಿ ಅಂಕಿತದಲ್ಲಿ ಹಾಡನ್ನು ರಚನೆ ಮಾಡ್ತಾ ಇದ್ದರು. ಆಗ ಯಾರು ಒಂದು ಸರ್ತಿ ದೇವರು ಕನಸಿನಲ್ಲಿ ಬಂದು, ಅಪ್ಪ ನೀನು ಸನ್ಯಾಸಿ, ನನಗೆ ಹೆಂಡತಿ ಇದ್ದಾಳೆ, ನೀನು ನಿನ್ನ ಹಾಡಿನಲ್ಲಿ ನನ್ನ ಹೆಂಡತಿಯನ್ನು ಉಲ್ಲೇಖಿಸದೇ ಇರುವುದಕ್ಕೆ ಅವಳಿಗೆ ಸಿಟ್ಟು ಬಂದಿದೆ, ಅದರಿಂದಾಗಿ ಶ್ರೀಕೃಷ್ಣ ಅಂತ ಹೇಳು ಅಂತ ಹೇಳಿದಂತೆ ವ್ಯಾಸತೀರ್ಥರಾಯಿತು ಅಂತ ಮುಂದಿನ ಹಾಡುಗಳಿಂದ ಶ್ರೀಕೃಷ್ಣ ಅಂತ ಶುರು ಮಾಡೋದಂತೆ. ಏನು ಕಥೆಗಳಿವೆಲ್ಲ, ಎಂತೆಂಥದ ಕಥೆಗಳು. ಬೇರೆಯವರು ಈ ರೀತಿ ಕಥೆಗಳನ್ನ ಹೇಳ್ತಾರೆ ಬಿಡಿ, ಅವರ ತಪ್ಪುಗಳು ಕ್ಷಮ್ಯ. ಯಾಕೆ ಅಂದರೆ ಅವರಿಗೆ ಈ ಬಲವಾದ ಸಿದ್ಧಾಂತದ ಹಿನ್ನೆಲೆಯೇ ಇಲ್ಲ. ಬೇರೆ ಬೇಕಾಷ್ಟು ಸಂತರು ಎಂತೆಂಥದ ಕಥೆ ಹೇಳ್ತಾರೆ, ಆ ಕಥೆಯಲ್ಲಿ ತಲೆ ಇರಲ್ಲ, ಬುಡ ಇರಲ್ಲ, ಸಿದ್ಧಾಂತಕ್ಕಂತೂ ಅತ್ಯಂತ ವಿರುದ್ಧ. ಈ ಕಾಮನ್ ಸೆನ್ಸ್ ಇದ್ದರೆ ಆ ತರಹದ ಕಥೆಗಳನ್ನೆಲ್ಲ ಕೇಳಲಿಕ್ಕೆ ಬರಲ್ಲ. ನಾವು ಅಂಥ ಕಥೆಯನ್ನು ಹೇಳೋದಾ? ಎಂತಹ ಅದ್ಭುತವಾದ ಅವರ ಆಚಾರ್ಯ ಪುರುಷರೇ ದಡ್ರು, ಏನು ಮಾಡೋಣ ಅಂತ ಅವರನ್ನು ಅನುಸರಿಸಿಕೊಂಡು ಹೋದವರ ದಡ್ಡತನಕ್ಕೆ ಮೇರೆಯೇ ಇಲ್ಲ. ನಾವು ಅದನ್ನು
ಅವ್ರನ್ನ ಬೈಲಿಕ್ಕಿಲ್ಲ, ನಮ್ಮನ್ನು ನಾವು ಬೈಕೋಬೇಕು. ಇಂತಹ ಅತ್ಯಂತ ಬುದ್ಧಿವಂತನಾದ ಆಚಾರ್ಯನ ದಡ್ಡ ಶಿಷ್ಯರಾಗಿದ್ದೇವಲ್ಲ ನಾವು ಅಂತ ನಮ್ಮನ್ನು ಬೈಕೋಬೇಕು. ನೋಡಿ, ಆಚಾರ್ಯರು ಹೇಳ್ತಾರೆ, ಗಾರ್ಹಸ್ಥ್ಯಂಚ ಯತಿತ್ವಂಚ ದೇವೇಶು ಏಕತ್ವಮಾಗತಂ. ದೇವತೆಗಳಿಗಿಂತ ಸನ್ಯಾಸಿ ಮಿಗಿಲು ಅಂತ ಅರ್ಥ ಬರೋಲ್ಲ. ಯಾಕೆ ಅಂತಂದರೆ ದೇವತೆಗಳು ಎಲ್ಲ ವರ್ಣದಲ್ಲಿ ಏಕಕಾಲಕ್ಕೆ ಇದ್ದಾರೆ. ಮನುಷ್ಯರು ಎಲ್ಲ ವರ್ಣಗಳಲ್ಲಿ ನಾನು ಏಕಕಾಲದಲ್ಲಿರ್ತೇನೆ ಅಂದರೆ ಅದು ಅಫೆನ್ಸ್, ಅದು ಕ್ರಿಮಿನಲ್ ಅಫೆನ್ಸ್. ನಾನು ಇದೇ ದೇಹದಲ್ಲಿ ಸನ್ಯಾಸಿಯಾಗೂ ಇರ್ತೇನೆ, ಸಂಸಾರಿಯಾಗೂ ಇರ್ತೇನೆ ಅಂತಂದರೆ ಅದಕ್ಕೆ ತೆರುವ ಬೆಲೆ ಅಪಾರ. ಅದರಿಂದಾಗಿ ನಾವು ಏಕಕಾಲದಲ್ಲಿ 2-3 ಆಶ್ರಮದಲ್ಲಿ ಇರಲಿಕ್ಕಾಗಲ್ಲ. ದೇವತೆಗಳಿಗೆ ಬಹಳ ರೂಪ ಇದೆ, ಆದ್ದರಿಂದ ಇರಬಹುದು. ಆದ್ದರಿಂದ ಮನುಷ್ಯ ಸನ್ಯಾಸಿಗಳಿಗಿಂತ ದೇವತೆಗಳು ಸಣ್ಣವರಲ್ಲ, ಇದನ್ನು ತಿಳ್ಕೊಂಬಿಡಿ. ಅದರಿಂದಾಗಿ ಕೃಷ್ಣನ ಈ ಸ್ಟೇಟ್ಮೆಂಟ್ ಏನಿದೆ, ಆಶ್ರಮಾಣಾಮಹಂ ತುರ್ಯ ಅಂತನ್ನೋದು ತಪ್ಪರ್ಥ ಮಾಡ್ಕೊಳ್ಬೇಡಿ ಎಂದು. ವರ್ಣಾನಾಂ ಪ್ರಾಧಾನ್ಯೋಕ್ತಿರ್ಯತಿತ್ವಸ್ಯ ಗಾರ್ಹಸ್ಥ್ಯಸ್ಯ ಕ್ವಚಿತ್ ಕ್ವಚಿತ್. ಕೆಲವೊಂದು ಕಡೆ ಯತಿತ್ವವನ್ನು ಪ್ರಧಾನವಾಗಿ ಹೇಳ್ತಾರೆ. ಯಾಕೆಂದರೆ ವೇದದ ಅನ್ಯಥಾ ಚಿಂತನೆ ಅವ್ರಿಗಿಲ್ವೇ ಇಲ್ಲ ಅಂತ. ಗೃಹಸ್ಥರಾದವರು ವೇದವನ್ನು ಅದರ ರಿಯಲ್ ಮೀನಿಂಗನ್ನು ಡೈವರ್ಟ್ ಮಾಡಿಕೊಂಡು ಓದಬೇಕಾಗತ್ತೆ, ಅದರ ಆಚರಣೆಯನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ, ಒಬ್ಬ ಗೃಹಸ್ಥ ಶ್ರಾದ್ದ ಮಂತ್ರಗಳಿಗೆ ವೇದವನ್ನು ಬಳಸ್ತಾನೆ, ಅಗ್ನಿಯನ್ನು ಬಳಸ್ತಾನೆ. ಅಲ್ಲಿ ಆ ವ್ಯಕ್ತಿಯ ತೃಪ್ತಿಗಾಗಿ ಇಂತ. ಇನ್ನು ನಾಮಪ್ರತೀಕ ಅಂತ ತೆಗೆದುಕೊಳ್ಬೇಕಾಗತ್ತೆ ಸಾಂವತ್ಸರಿಕ ಶ್ರಾದ್ದದಲ್ಲಿ. ಅದರಿಂದಾಗಿ ವೇದವನ್ನು ಬೇರೆ ರೀತಿಯಾಗಿ ನಾಮಕರಣಕ್ಕೂ ಅದನ್ನೇ ಯೂಸ್ ಮಾಡೋದು, ಮದುವೆಗೂ ಅದನ್ನೇ ಯೂಸ್ ಮಾಡೋದು. ಅಂದರೆ ಆ ಒಂದು ದೊಡ್ಡ ಅರ್ಥದಿಂದ ಅದನ್ನು ಕೆಳಗಡೆ ಎಳಿತೇವೆ ನಾವು. ಡಿಸ್ಟಾರ್ಷನ್ ಆಫ್ ಮೀನಿಂಗ್ ಇದೆ ಗಾರ್ಹಸ್ಥ್ಯದಲ್ಲಿ. ಅದರಿಂದಾಗಿ ಯತಿತ್ವ ಶ್ರೇಷ್ಠ ಅಂತಾರೆ ಕೆಲವೊಂದು ಕಡೆ. ಇನ್ನು ಕೆಲವೊಂದು ಕಡೆ ಗಾರ್ಹಸ್ಥ್ಯ ಶ್ರೇಷ್ಠ ಅಂತಾರೆ. ಯಾಕೆ ಅಂದರೆ ಎಲ್ಲದರ ಸೊಬಗು ಇದೆ. ಇದೇ ಮಹಾಭಾರತದ ಆರಂಭದಲ್ಲಿ ಒಂದು ಮಾತು ಬರುತ್ತೆ, ಬಹಳ ಚೆನ್ನಾಗಿದೆ ಆ ಮಾತು. ಅಸ್ಯ ಕಾವ್ಯಸ್ಯ ಕವಯಃ ನ ಸಮರ್ಥ ವಿಶೇಷಣೇ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮಾಃ. ಈ ಮಹಾಭಾರತವನ್ನು ಮೀರಿಸುವುದು ಯಾವ ಕಾವ್ಯದಿಂದಲೂ ಸಾಧ್ಯವಿಲ್ಲ. ಮಹಾಭಾರತವನ್ನು ಮೀರುವಂತಹ ಕಾವ್ಯ ಬರೋದೇ ಇಲ್ಲ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣ ಅಂದರೆ ಮೀರುವುದು. ಹೇಗೆ? ವಿಶೇಷಣೇ ಗೃಹಸ್ಥಸ್ಯ, ಗೃಹಸ್ಥಾಶ್ರಮವನ್ನು ಮೀರುವುದು ಸನ್ಯಾಸಾಶ್ರಮಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಗೃಹಸ್ಥಾಶ್ರಮದಲ್ಲಿ ಧರ್ಮ, ಅರ್ಥ, ಕಾಮ 3ರ ಪ್ಯಾಕೇಜು ಇರುತ್ತೆ. ಸನ್ಯಾಸಿಗಳಿಗೆ ಹಾಗುಂಟೆ, ಅವರಿಗೆ ಧರ್ಮ ಅಷ್ಟೇ, ಅರ್ಥಕಾಮಗಳಿಲ್ಲ. ಹಣ ಇದೆ, ಕಾಮಕ್ಕೆ ಬಳಸಲ್ಲ, ಇನ್ನೇನು ಯಾವ ಸೀಮೆ ಅರ್ಥ ಅದು? ಆದ್ದರಿಂದಾಗಿ ಧರ್ಮಾರ್ಥ ಕಾಮಗಳ ಸೊಬಗು ಗೃಹಸ್ಥನಿಗಿದೆ. ಆವಾಗ ಗೃಹಸ್ಥಾಶ್ರಮ ಮಿಗಿಲು, ಧನ್ಯೋ ಗೃಹಸ್ಥಾಶ್ರಮ ಅಂತಾರೆ. ಅದನ್ನು ವಿವಕ್ಷೆಯನ್ನು ನೋಡಬೇಕು ನಾವು. ಅದರಿಂದಾಗಿ ಕೃಷ್ಣ ಹೇಳಿದ ಆಶ್ರಮಾಣ ಮಹಂತುರ್ಯ ಅಂದ. ವರ್ಣಾನಾಂ ಪ್ರಥಮೋ ನಘ. ಇನ್ನು ಬ್ರಾಹ್ಮಣನಾದವ, ಮೊದಲ ವರ್ಣದವ ಗುಣಗಳಿಂದ ತುಂಬಿದ್ರೆ ಅವನು ಮಿಗಿಲು ಅಂತ ಹೇಳಿದ ಅನ್ನುವಲ್ಲಿಗೆ ಕೃಷ್ಣನ ವಿಭೂತಿ ಯೋಗದ ಚಿಂತನೆಯನ್ನು ಮಾಡಿದ್ದೇವೆ. ಇದರೊಂದಿಗೆ 19 ಶ್ಲೋಕಗಳನ್ನು ಚಿಂತಿಸಿದ್ದೇವೆ. ಇನ್ನು 20ನೇ ಶ್ಲೋಕದಿಂದ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಈ ತನಕ ಆದ ಜ್ಞಾನಯಜ್ಞವನ್ನು ಎಲ್ಲರೂ ಸೇರಿ ದೇವತೆಗಳಿಗೆ ಅರ್ಪಣೆ ಮಾಡೋಣ, ದೇವರಿಗೆ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.